ನಿಷಣ್ಣಃ ಅಮ್ಲಾನಶ್ರೀರಮೃತವಿಶರೈರಂಶುಭಿಪ್ಲಾವಯನ್ಮಾಂ ಆವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಪಲ್ಪಪಾದಪೌ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತಲೇ ಖ್ಯಾತರಾದಂತಹ ಶ್ರೀ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ 353ನೇಯ ಒಂದು ಆರಾಧನೆಯ ಅಂಗವಾಗಿ ಆ ರಾಯರು ರಚನೆ ಮಾಡಿದಂತಹ ಅನೇಕ ಗ್ರಂಥಗಳ ಪ್ರವಚನ ಎಂಬುದು ಪ್ರಾರಂಭ ಆಗಿದೆ. ಪ್ರಸ್ತುತ ಇಂದಿನಿಂದ ಆ ರಾಯರು ರಚನೆ ಮಾಡಿಕೊಟ್ಟಂತಹ ಒಂದು ಪುಟ್ಟ ಕೃತಿ, ಅದು ರಾಮಚಾರಿತ್ರ್ಯ ಮಂಜರಿ ಅಂತಹ ಗ್ರಂಥದ ಅವಲೋಕನವನ್ನು ಯಥಾ ಸಮಯ 4 ದಿವಸಗಳ ಕಾಲ ನಾವೆಲ್ಲರೂ ಕೂಡ ಈ ಒಂದು ಮಧ್ವಾಚಾರ್ಯರ ಸನ್ನಿಧಾನದಲ್ಲಿ ಮಾಡೋಣ. ನಮ್ಮ ದೇಶದ ಇತಿಹಾಸವನ್ನು ತಿಳಿಸುವಂತಹ 2 ಪ್ರಧಾನ ಗ್ರಂಥಗಳು ಅಂತ ಹೇಳಿದರೆ, ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ ಅಂತ. ಇವೆರಡೂ ಕೂಡ ಇತಿಹಾಸ ಗ್ರಂಥಗಳು. ಉಳಿದಂತೆ ಭಾಗವತ ಇವೆಲ್ಲವೂ ಕೂಡ ಪುರಾಣ ಗ್ರಂಥಗಳು ಅಂತ ಪ್ರಸಿದ್ಧವಾಗಿವೆ. ಆದರೆ ರಾಮಾಯಣ ಮತ್ತು ಮಹಾಭಾರತ ಅದು ಇತಿಹಾಸ ಗ್ರಂಥಗಳು. ಇತಿಹಾಸ ಅಂತ ಹೇಳಿದರೆ ಈ ರೀತಿಯಾಗಿ ನಡೆದಿತ್ತು ಎಂಬುದಾಗಿ ತಿಳಿಸುವಂತಹ ಗ್ರಂಥಗಳು. ಆ ರೀತಿಯಾಗಿ ಮಹಾಭಾರತ ಗ್ರಂಥವನ್ನು ವಿಶೇಷವಾಗಿ ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮನೇನೆ ರಚನೆ ಮಾಡಿದ್ದು. ಅದರ ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ಮಹಾಭಾರತ ಗ್ರಂಥ ಅದು ನಡೆದ ಮೇಲೆ ಬರೆದಿದ್ದಲ್ಲ. ಅರ್ಥಾತ್ ಭೀಮಸೇನ ಹುಟ್ಟಿದ, ಯುಧಿಷ್ಠರ ಹುಟ್ಟಿದ, ಅವರು ಹುಟ್ಟಿದರು, ಯುದ್ಧ ಆಯಿತು, ಭೀಷ್ಮಾಚಾರ್ಯರು ಸತ್ತರು, ಅರ್ಜುನ ಅವನಿಗೆ ಭಗವಂತ ಗೀತೆಯನ್ನು ಉಪದೇಶ ಮಾಡಿದ, ನಂತರ ಪ್ರತಿಯೊಬ್ಬ ಪಾಂಡವರು ಕೂಡ ದೇಹತ್ಯಾಗ ಮಾಡಿದರು ಅಂತ ಇದೆಲ್ಲ ನಡೆದ ಮೇಲೆ ಬರೆದಂತಹ ಗ್ರಂಥ ಅಲ್ಲ ಮಹಾಭಾರತ. ಹೊರತು ಮಹಾಭಾರತ ನಡೆಯೋದಕ್ಕಿಂತ 600 ವರ್ಷಗಳಿಗಿಂತ ಮುಂಚೆಯೇ ಸಾಕ್ಷಾತ್ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಇಂತಹ ದಿನ, ಇಂತಹ ನಕ್ಷತ್ರ, ಇಂತಹ ಗಳಿಗೆಯಲ್ಲಿ ಅರ್ಜುನ ಹುಟ್ಟುತ್ತಾನೆ, ಇಂತಹ ದಿನ ಯುದ್ಧದ ಇಂತಹ ವ್ಯೂಹದಲ್ಲಿ ಒಬ್ಬ ವ್ಯಕ್ತಿ ಸಾಯ್ತಾನೆ, ಇಂತಹ ಬಾಣದಿಂದ ಸಾಯ್ತಾನೆ, ಇಂತಹ ಅಸ್ತ್ರದಿಂದ ಸಾಯ್ತಾನೆ ಅಂತ ಕರಾರುವಾಕ್ಕಾಗಿ ಬರೆದಿಟ್ಟಂತಹ ಗ್ರಂಥ ಅದು ಮಹಾಭಾರತ ಗ್ರಂಥ. ಸುಮಾರು 1,00,000 ಶ್ಲೋಕಗಳಷ್ಟು ದೊಡ್ಡದಾದಂತಹ ಗ್ರಂಥ ಅದು ಮಹಾಭಾರತ. ಇದು ಒಂದು ಕಡೆ. ಇನ್ನೊಂದು ಕಡೆ ರಾಮಾಯಣ, ರಾಮದೇವರ ದಿವ್ಯವಾದಂತಹ ಚರಿತ್ರೆಯನ್ನು ತಿಳಿಸುವಂತಹ ಗ್ರಂಥ ಅದು ರಾಮಾಯಣ. ನಾವು ಮಹಾಭಾರತ, ಅದಕ್ಕೆ ಹೆಸರು ಯಾಕೆ ಮಹಾಭಾರತ ಅಂತ ಹೇಳಿದರೆ, ಮಹತ್ವಾತ್ ಭಾರವತ್ವಾಚ ಮಹಾಭಾರತ ಮುಚ್ಯತೆ ಅಂತ, ತುಂಬ ದೊಡ್ಡ ಗ್ರಂಥ ಆದ್ದರಿಂದಾಗಿ ಅದಕ್ಕೆ ಮಹಾಭಾರತ ಅಂತ ಕರೀತಾರೆ ಅಂತ ತಿಳಿಸ್ತಾರೆ. ಆದರೆ 1,00,000 ಶ್ಲೋಕಕ್ಕೋಸ್ಕರ ಏನೇ ಮಹಾಭಾರತವನ್ನು ದೊಡ್ಡದು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಮೂಲ ರಾಮಾಯಣ ಗ್ರಂಥ ಎಂಬುದು ಎಷ್ಟು ಕೋಟಿ ವಿಸ್ತೀರ್ಣ ಅಂತ ಹೇಳಿದ್ರೆ ಶತಕೋಟಿ ಪ್ರವಿಸ್ತರಂ ಅಂತ. 1,00,000 ಅಲ್ಲ, 100 ಕೋಟಿ ಶ್ಲೋಕಗಳಷ್ಟು ವಿಸ್ತೀರ್ಣವಾದಂತಹ ದೊಡ್ಡ ಗ್ರಂಥ ಅದು ಮೂಲ ರಾಮಾಯಣ. ಅದನ್ನು ಸಾಕ್ಷಾತ್ ವೇದವ್ಯಾಸರು ಹಯಗ್ರೀವ ರೂಪಿಯಾದಂತಹ ಪರಮಾತ್ಮ ರಚನೆ ಮಾಡಿ ಅದನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು ಅಂತೆ. ಇವತ್ತು ಆ ಗ್ರಂಥ ನಮಗೆ ಸಿಗುವುದಿಲ್ಲ, ಸಿಕ್ಕರೂ ಅದನ್ನು ಓದಲಿಕ್ಕೂ ಆಗುವುದಿಲ್ಲ. ಯಾಕಂದರೆ ಅಷ್ಟು 100 ಕೋಟಿ ವಿಸ್ತೀರ್ಣವಾದಂತಹ ದೊಡ್ಡ ಗ್ರಂಥ. ಮುಂದೆ ಅದನ್ನೇ ವಾಲ್ಮೀಕಿ ಮಹರ್ಷಿಗಳು 24,000 ಶ್ಲೋಕಗಳಲ್ಲಿ ಅದನ್ನು ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಲೋಕದಲ್ಲಿ ಎಲ್ಲ ಕಡೆ ಪ್ರಚಲಿತ ಇರುವಂತಹ ಗ್ರಂಥ ಅಂತ ಹೇಳಿದ್ರೆ ಅದು ರಾಮಾಯಣ, ಅಂದರೆ ವಾಲ್ಮೀಕಿಗಳ ರಾಮಾಯಣ ಅಂತಲೇ ಪ್ರಸಿದ್ಧ.
ಅಂತಹ ವಾಲ್ಮೀಕಿ ರಾಮಾಯಣ ಅದರ ಮೇಲೆ ಆಮೇಲೆ ಒಬ್ಬರಲ್ಲ ಇಬ್ಬರಲ್ಲ ನೂರಲ್ಲ ಸಾವಿರಾರು ಕವಿಗಳು ಅದರ ಮೇಲೆ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಗ್ರಂಥವನ್ನು ಬರೆದಿದ್ದಾರೆ. ಇವತ್ತು ನಾವು ಯಾವುದಾದ್ರೂ ಒಂದು ಪುಸ್ತಕದ ಅಂಗಡಿಗೆ ಹೋಗಿ ರಾಮಾಯಣ ಕೊಡಿ ಅಂತ ಕೇಳಿದರೆ ಅವನೇನು ಹೇಳ್ತಾರೆ, ಯಾವ ರಾಮಾಯಣ ಕೊಡಲಿ ಅಂತ. ಆನಂದ ರಾಮಾಯಣ, ಆ ರಾಮಾಯಣ, ಈ ರಾಮಾಯಣ ಅಂತ ಏನೇನೋ ರಾಮಾಯಣಗಳು ಬಂದುಬಿಟ್ಟಿವೆ. ಹಾಗಾಗಿ ಕುಮಾರವ್ಯಾಸ ಕನ್ನಡದ ಒಬ್ಬ ಪ್ರಸಿದ್ಧ ಕವಿ, ಅವನು ಒಂದು ಮಾತನ್ನು ಹೇಳ್ತಾನೆ, ಫಣಿರಾಯ ತಿಣುಕಿದನುತ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ಫಣಿರಾಯ ಅಂತ ಹೇಳಿದ್ರೆ ಶೇಷದೇವರು. ಶೇಷದೇವರು ಭೂಮಿಯನ್ನು ಹೊತ್ತಿದ್ದಾರೆ. ಭೂಮಿಯನ್ನು ಹೊತ್ತಿದ್ದಕ್ಕೆ ಅವರಿಗೆ ಭಾರ ಆಗಲಿಲ್ಲಂತೆ. ಯಾರಿಗೆ? ಶೇಷದೇವರಿಗೆ. ಮತ್ತು ಯಾಕೆ ಅವರಿಗೆ ಭಾರ ಆಯಿತು ಅಂತ ಹೇಳಿದರೆ, ತಿಣುಕಿದನುತ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ರಾಮಾಯಣದ ಗ್ರಂಥವನ್ನು ಬರೆದಂಥವರ ಸಂಖ್ಯೆ ಜಾಸ್ತಿ ಆಗಿ ಅವರ ಭಾರ ಜಾಸ್ತಿ ಆಯಿತು ಎಂಬುದಾಗಿ ಕುಮಾರವ್ಯಾಸ ಹೇಳ್ತಾರೆ. ಅಂದರೆ ರಾಮಾಯಣದ ಮೇಲೆ ಅಷ್ಟೊಂದು ಕವಿಗಳು ತಮ್ಮ ಗ್ರಂಥವನ್ನು ಬರೆದಿದ್ದಾರೆ. ಆ ರೀತಿಯಾಗಿ ಬರೆದಂತಹ ಗ್ರಂಥಗಳು ನೂರಾರಲ್ಲ ಸಾವಿರಾರು ಇವೆ. ಅದರಲ್ಲಿ ನಮ್ಮ ಮಧ್ವಮತಕ್ಕೆ ಅನುಗುಣವಾಗಿ ಆ ತಾರತಮ್ಯಾದಿಗಳು ರಾಮದೇವರ ಸರ್ವೋತ್ತಮತ್ವವನ್ನು, ಅವರ ವಿಷಯದಲ್ಲಿ ಕಿಂಚಿತ್ತೂ ಕೂಡ ದೋಷ ಇಲ್ಲ, ರಾಮ ಶಂಭೂಕನ ವಧೆಯನ್ನು ಮಾಡಿದ್ದೂ ಸರಿಯೇ, ವಾಲಿಯನ್ನು ಹಿಂದಿನಿಂದ ಕೊಂದದ್ದು ಸರಿಯೇ, ಸೀತೆಯನ್ನು ಪರಿತ್ಯಾಗ ಮಾಡಿದ್ದು ಸರಿಯೇ ಎಂಬುದಾಗಿ ರಾಮನ ಒಂದೊಂದು ಗುಣಗಳನ್ನು ಕೂಡ ಚಿಂತನೆ ಮಾಡುವಂತಹ ಕೃತಿ ಪತಿಪತಿ ಗುಣಸಾಂದ್ರ ಪಾತು ಮಾಂ ರಾಮಚಂದ್ರ ಎಂಬುದಾಗಿ ರಾಮದೇವರ ಒಂದೊಂದು ಹೆಜ್ಜೆಯಲ್ಲಿಯೂ ಕೂಡ ಒಂದು ಎಳ್ಳಷ್ಟು ದೋಷ ಇಲ್ಲ ಎಂಬುದಾಗಿ ತಿಳಿಸಿಕೊಡುವಂತಹ ಗ್ರಂಥಗಳು ಅಂತ ಹೇಳಿದರೆ ಅದು ಒಂದು ಪ್ರಧಾನವಾಗಿ ಮಧ್ವಾಚಾರ್ಯರು ರಚನೆ ಮಾಡಿಕೊಟ್ಟಿರುವಂತಹ ತಾತ್ಪರ್ಯ ನಿರ್ಣಯ ಗ್ರಂಥ. ಅದರಲ್ಲಿ ಆಚಾರ್ಯರು ಪ್ರಾರಂಭದಲ್ಲಿ ರಾಮಾಯಣದ ಮಹತ್ವವನ್ನು ತಿಳಿಸ್ತಾ ಹೋಗ್ತಾರೆ. ಅದು ಇವತ್ತು ಮಧ್ವರಾಮಾಯಣ ಎಂಬುದಾಗಿ ಪ್ರಸಿದ್ಧವಾಗಿದೆ. ಅನಂತರ ಪಂಡಿತಾಚಾರ್ಯರು ಏನು ಮಾಡ್ತಾರೆ, ಆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನೇ ಮೂಲವನ್ನಾಗಿ ಇಟ್ಟುಕೊಂಡು ವಾಲ್ಮೀಕಿ ರಾಮಾಯಣವನ್ನು ಸುಮಾರು 5,000 ಶ್ಲೋಕಗಳಲ್ಲಿ ಸಂಗ್ರಹ ಮಾಡ್ತಾರೆ. ಅದೇ ಇವತ್ತು ಸಂಗ್ರಹ ರಾಮಾಯಣ ಎಂಬುದಾಗಿ ಪ್ರಸಿದ್ಧವಾಗಿದೆ. ಹಾಗಾಗಿ ಒಂದು ಪ್ರಧಾನ ನಮಗೆಲ್ಲರಿಗೂ ಕೂಡ ರಾಮಾಯಣ ನೋಡಬೇಕು ಅಂತ ಹೇಳಿದ್ರೆ ಈ ತಾತ್ಪರ್ಯ ನಿರ್ಣಯ ಮತ್ತು ಸಂಗ್ರಹ ರಾಮಾಯಣ ಇವೆರಡನ್ನು ಮೂಲವನ್ನಾಗಿ ಇಟ್ಟುಕೊಂಡೇ ನಾವು ವಾಲ್ಮೀಕಿಗಳ ರಾಮಾಯಣವನ್ನು ಅಧ್ಯಯನ ಮಾಡಿದಾಗ ರಾಮನ ನಿಜವಾದಂತಹ ಚಾರಿತ್ರ್ಯ ಏನು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಸಂಗ್ರಹ ಮಾಡಿ ನಮ್ಮ ರಾಯರು ನಮಗೆ ಕೊಟ್ಟಂತಹ ದೊಡ್ಡ ಒಂದು ಕೊಡುಗೆ ಅಂತ ಹೇಳಿದರೆ ಅದು ರಾಮಚಾರಿತ್ರ್ಯ ಮಂಜರಿ ಅಂತ. ರಾಮಚಾರಿತ್ರ್ಯ ಮಂಜರಿ ಅದು ವಾಲ್ಮೀಕಿ ರಾಮಾಯಣದಷ್ಟು ವಿಸ್ತೀರ್ಣವಾಗಿಲ್ಲ, ತಾತ್ಪರ್ಯ ನಿರ್ಣಯದಷ್ಟು ವಿಸ್ತೀರ್ಣವಾಗಿಲ್ಲ. ಕೇವಲ 11 ಶ್ಲೋಕಗಳು, 11 ಶ್ಲೋಕಗಳಲ್ಲಿ ರಾಯರು ಏನು ಮಾಡಿದ್ದಾರೆ, ಆ ರಾಮದೇವರ ಸಂಪೂರ್ಣವಾದಂತಹ ಚರಿತ್ರೆಯನ್ನು ಸಂಗ್ರಹ ಮಾಡಿ ನಮಗೆ ಕೊಟ್ಟಿದ್ದಾರೆ. ಲೋಕದಲ್ಲಿ ಒಂದು ಪ್ರಸಿದ್ಧವಾದಂತಹ ಮಾತಿದೆ, ಯಾರು ಮಹಾತ್ಮರು ಅಂತ ಹೇಳಬೇಕಾದರೆ ಅನೇಕ ಗುಣಗಳನ್ನು ಹೇಳಿ ಒಂದನ್ನು ಹೇಳ್ತಾರೆ, ಸಂಕ್ಷೇಪ ವಿಸ್ತಾರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ ಅಂತ. ಯಾರು ಜ್ಞಾನಿಗಳು, ಯಾರು ಮಹಾತ್ಮರು ಅಂತ ಹೇಳಿದರೆ ಒಂದು ವಿಚಾರವನ್ನು ಅತ್ಯಂತ ವಿಸ್ತಾರವಾಗಿ ಹೇಳುವಂತಹ ಸಾಮರ್ಥ್ಯನೂ ಅವರಿಗೆ ಇರಬೇಕು. ಅದೇ ವಿಚಾರವನ್ನು ಅತ್ಯಂತ ಕಡಿಮೆಯಾಗಿ ಸಂಕ್ಷೇಪವಾಗಿ ಹೇಳುವಂತಹ ಸಾಮರ್ಥ್ಯನು ಯಾರಿಗಿರುತ್ತೋ ಅಂಥವರೇ ಏನಂತ ಕರೆಸ್ಕೊಳ್ತಾರೆ, ಮಹಾತ್ಮರು, ಮನೀಷಿಗಳು, ಜ್ಞಾನಿಗಳು ಅಂತ ಕರೆಸ್ಕೊಳ್ತಾರೆ ಅಂತ ನಮಗೆ ತಿಳಿಸ್ತಾರೆ. ಆ ನಿಟ್ಟಿನಲ್ಲಿ ರಾಯರು ನಿಜವಾದಂತಹ ಜ್ಞಾನಿಗಳು. ಯಾಕೆಂದರೆ ಅವರು ಮುಟ್ಟದೇ ಇರುವಂತಹ ಒಂದು ಪ್ರಕರಣಗಳೇ ಇಲ್ಲ, ಗ್ರಂಥಗಳೇ ಇಲ್ಲ. ಉಪನಿಷತ್ತುಗಳಿಗೆ ಖಂಡಾರ್ಥ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಉಪನಿಷತ್ತಿನ ಪ್ರತಿಯೊಂದು ಪದಕ್ಕೂ ಅರ್ಥವನ್ನು ಉಪನಿಷತ್ ಖಂಡಾರ್ಥ ಎಂಬುದಾಗಿ ರಚನೆ ಮಾಡಿದ್ದಾರೆ. ನೇರವಾಗಿ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ನೇರವಾಗಿ ಮಧ್ವಾಚಾರ್ಯರು ರಚನೆ ಮಾಡಿದಂತಹ ಅಣುಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಬಹುತೇಕ ಎಲ್ಲ ಟೀಕಾ ಗ್ರಂಥಗಳಿಗೂ ಟೀಕಾಚಾರ್ಯರು ಏನು ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೋ ಆ ಎಲ್ಲ ಟೀಕಾ ಗ್ರಂಥಗಳಿಗೂ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ವ್ಯಾಸರಾಯರ ತರ್ಕ ತಾಂಡವಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಹೇಗೆ ನಾವು ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಹೇಳ್ತೀವೋ ಆ ರೀತಿಯಾಗಿ ರಾಯರು ಪ್ರತಿಯೊಂದು ಗ್ರಂಥಗಳಿಗೂ ಕೂಡ ತಮ್ಮದೇ ಆದಂತಹ ವಿಶಿಷ್ಟವಾದಂತಹ ವ್ಯಾಖ್ಯಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಭಾವದೀಪ, ಪರಿಮಳ ಎಂಬುದಾಗಿ. ಅದೇ ರೀತಿಯಾಗಿ ಅವರು ಕೊಟ್ಟಿರುವಂತಹ ಇನ್ನೂ 2 ಗ್ರಂಥಗಳು ನೋಡಲಿಕ್ಕೆ ಪುಟ್ಟ ಗ್ರಂಥಗಳು, ಆದರೆ
ಅದರ ಒಳಗಡೆ ಸಮಗ್ರವಾದಂತಹ ಒಂದು ಕಡೆ ಶ್ರೀಕೃಷ್ಣನ ಚರಿತ್ರೆ, ಇನ್ನೊಂದು ಕಡೆ ರಾಮದೇವರ ಚರಿತ್ರೆ. ಒಂದು ರಾಮಚಾರಿತ್ರ್ಯ ಮಂಜರಿ ಅಂತ, ಇನ್ನೊಂದು ಕೃಷ್ಣ ಚಾರಿತ್ರ್ಯ ಮಂಜರಿ ಅಂತ ಎರಡು ಪುಟ್ಟ ಗ್ರಂಥಗಳಲ್ಲಿ ರಾಯರು ಏನು ಮಾಡಿದ್ದಾರೆ, ಆ ರಾಮದೇವರ ಚರಿತ್ರೆ ಮತ್ತು ಕೃಷ್ಣದೇವರ ಚರಿತ್ರೆಯನ್ನು ಸಂಕ್ಷೇಪವಾಗಿ ಯಾವ ಪ್ರಧಾನ ಅಂಶಗಳನ್ನು ಕೂಡ ಬಿಡದೇನೆ ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಆ ರೀತಿಯಾದಂತಹ ರಾಮಚಾರಿತ್ರ್ಯ ಮಂಜರಿಯ ಉಪನ್ಯಾಸವನ್ನು ಇಂದಿನಿಂದ 4 ದಿನಗಳ ಕಾಲ ನಾವೆಲ್ಲರೂ ಕೂಡ ಸೇರಿ ಚಿಂತನೆ ಮಾಡೋಣ. ಈ ರಾಮಚಾರಿತ್ರ್ಯ ಮಂಜರಿ ಮತ್ತು ಕೃಷ್ಣ ಚಾರಿತ್ರ್ಯ ಮಂಜರಿ 2 ಗ್ರಂಥಗಳು. ಆ ಗ್ರಂಥಗಳ ಬಗ್ಗೆ ಆ ರಾಯರ ಪರಂಪರೆಯಲ್ಲಿ ಬಂದಂತಹ ವಾದೀಂದ್ರ ತೀರ್ಥರು ಗುರುಗುಣಸ್ತವನ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥದಲ್ಲಿ ಈ 2 ಕೃತಿಗಳ ಮಹತ್ವವನ್ನು ಅವರು ತುಂಬ ಸುಲಭವಾಗಿ ತಿಳಿಸ್ತಾರೆ. ವಾಚ ಸಂಕ್ಷಿಪ್ತಯ ಯದ್ ಬಹುಚರಿತಮುಪ ವರ್ಣಯಸ್ತ್ವಂ ಮುರಾರೇಹೇ ಕಿಂಚ ಶ್ರೀ ರಾಘವೇಂದ್ರ ವರ್ತಿಪ ರಘುಪತೆ ತೇನ ನೋ ವಿಸ್ಮಯೇಹಂ ಕಿಂ ವಾ ದುಸ್ಸಾಧ್ಯವಸ್ತಿ ತ್ರಿಜಗತಿ ಮಹತಾಂ ಆತ್ಮನಃ ಪಾಣಿಪದ್ಮೆ ಪಶ್ಯ ಮಂದೋ ಮರಂದಃ ಕಿಲ ಘಟಜನುಷ ಚೋಲಿರಾಕಾರಿ ಸಿಂಧು ಅಂತ ಅವರು ಈ ಕೃಷ್ಣ ಚಾರಿತ್ರ್ಯ ಮಂಜರಿ ಮತ್ತು ರಾಮಚಾರಿತ್ರ್ಯ ಮಂಜರಿ ಮಹತ್ವವನ್ನು ತಿಳಿಸ್ತಾರೆ ವಾದೀಂದ್ರ ತೀರ್ಥರು. ಎಂತಹ ದೊಡ್ಡ ಉಪಕಾರವನ್ನು ಮಾಡಿದ್ದೀರಿ ರಾಯರೇ. ವಾಚ ಸಂಕ್ಷಿಪ್ತಯ, ಸಂಕ್ಷಿಪ್ತವಾದಂತಹ ಮಾತುಗಳು, ಕೇವಲ 11 ಶ್ಲೋಕಗಳು. ಅಂತಹ 11 ಶ್ಲೋಕಗಳಲ್ಲಿ ದೊಡ್ಡದಾದಂತಹ ರಾಮದೇವರ ಚರಿತ್ರೆಯನ್ನು ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದೀರಿ. ವಾಸ್ತವಿಕವಾಗಿದು ಆಶ್ಚರ್ಯಪಡಬೇಕಾದಂತಹ ಸಂಗತಿ. ಆದರೆ ವಾದೀಂದ್ರ ತೀರ್ಥರು ಹೇಳ್ತಾರೆ, ನೋ ವಿಸ್ಮಯಂ, ಇದು ನನಗೆ ಆಶ್ಚರ್ಯ ಅಂತ ಅನಿಸ್ತಾ ಇಲ್ಲ ಅಂತ. ಯಾಕೆಂದರೆ ಇದು ಮಹಾತ್ಮರ ಲಕ್ಷಣ ಅಂತೆ. ಅವರು ಉದಾಹರಣೆಯನ್ನು ಕೊಡ್ತಾರೆ. ಪಶ್ಯ ಮಂದೋ ಮರಂದಃ ಕಿಲ ಘಟಜನುಷ ಚೋಲಿರಾಕಾರಿ ಸಿಂಧು ಅಂತ. ನಿಮಗೆಲ್ಲ ಅಗಸ್ತ್ಯರ ಕತೆ ಗೊತ್ತೇ ಇದೆ. ಅಗಸ್ತ್ಯರು ಕುಂಭಯೋನಿಗಳು, ಅಂದರೆ ಕುಂಭದಲ್ಲಿ ಮಡಿಕೆಯಲ್ಲಿ ಹುಟ್ಟಿದಂತಹ ಜ್ಞಾನಿಗಳು. ಆ ಅಗಸ್ತ್ಯರು ಇಡೀ ಸಮುದ್ರವನ್ನೇ ಚೋಲಿರಾಕಾರಿ ಸಿಂಧು ಆಪೋಷಣ ಮಾಡಿ ತಗೊಂಡ್ಬಿಡ್ತಾರಂತೆ. ಸಮುದ್ರ ಅಂತ ಹೇಳಿದ್ರೆ ನೋಡಿದಷ್ಟು ದೂರಕ್ಕೆ ಕಾಣಿಸ್ತಾ ಇರುತ್ತೆ, ಅದಕ್ಕೆ ತೀರವೇ ಕಾಣಿಸೋದಿಲ್ಲ. ಆ ರೀತಿಯಾದಂತಹ ದೊಡ್ಡದಾದಂತಹ ಸಮುದ್ರ, ಅಂತಹ ಸಮುದ್ರದ ಸಂಪೂರ್ಣ ನೀರನ್ನು ಆಪೋಷಣ ಮಾಡಿ ತಗೊಂಡ್ಬಿಡ್ತಾರಂತೆ ಯಾರು? ಮಹಾತ್ಮರಾದಂತಹ ಅಗಸ್ತ್ಯರು. ಅದಕ್ಕೆ ವಾದೀಂದ್ರ ತೀರ್ಥರು ಹೇಳ್ತಾರೆ, ಅಗಸ್ತ್ಯರು ಮಹಾತ್ಮರೇ, ನೀವು ಮಹಾತ್ಮರೇ. ಹಾಗಾಗಿ ಅಗಸ್ತ್ಯರು ಸಮುದ್ರವನ್ನೇ ಆಪೋಷಣ ಮಾಡಿಬಿಟ್ಟಿದ್ದಾರೆ. ಅಂತಹದರಲ್ಲಿ ನೀವು ಸಮಗ್ರ ರಾಮಾಯಣವನ್ನು 11 ಶ್ಲೋಕಗಳಲ್ಲಿ ಬರೆದಿದ್ದು ಇದು ಆಶ್ಚರ್ಯ ಏನಲ್ಲ. ಯಾಕೆ ಅಂದರೆ ಇದು ಮಹಾತ್ಮರ ಸ್ವಭಾವ. ಮಹಾತ್ಮರ ಸ್ವಭಾವನೇ ಹಾಗೆ ವಿಸ್ತಾರವಾದಂತಹ ವಿಚಾರಗಳನ್ನು ಸಂಕ್ಷೇಪ ಮಾಡಿ ಜನರ ಉದ್ಧಾರಕ್ಕೆ ಅಂತ ಕೊಡ್ತಾರೆ. ಯಾಕೆಂದರೆ ಇವತ್ತು ನಮಗೆ ಶತಕೋಟಿ ರಾಮಾಯಣದ ಸಿಗುವುದೇ ಇಲ್ಲ. ಸಿಗುವುದು ನಮಗೆ ಪ್ರಧಾನವಾಗಿ ಮೊದಲು ವಾಲ್ಮೀಕಿ ರಾಮಾಯಣ, ಅದು ಕೂಡ 24,000 ವಿಸ್ತೀರ್ಣವಾದಂಥ ದೊಡ್ಡ ಗ್ರಂಥ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ನಿತ್ಯ ಪಾರಾಯಣಕ್ಕಾಗಿ ಎಂಬಂಥ ಅನುಕೂಲ ಆಗಲಿ ಎಂಬಂತಹ ಒಂದು ಉದ್ದೇಶದಿಂದಾಗಿ ರಾಯರು ರಾಮಚಾರಿತ್ರ್ಯ ಮಂಜರಿ ಎಂಬುದಾಗಿ 12 ಶ್ಲೋಕಗಳು, 11 ಶ್ಲೋಕಗಳಲ್ಲಿ ಒಂದು ರಾಮದೇವರ ಚರಿತ್ರೆ, 11 ಶ್ಲೋಕಗಳಲ್ಲಿ ಕೊನೆಯ ಒಂದು ಶ್ಲೋಕದಲ್ಲಿ ತಾವು ತಮ್ಮ ಉಪಸಂಹಾರವನ್ನು ಮಾಡುವಂತಹ ದಿವ್ಯವಾದಂತಹ ಕೃತಿ ಅದು ರಾಮಚಾರಿತ್ರ್ಯ ಮಂಜರಿ. ಹೆಸರೇ ಹೇಳುವಂತೆ ಮಂಜರಿ ಅಂತ ಹೇಳಿದ್ರೆ ಮಾಲೆ, ಹೂವಿನ ಮಾಲೆ ಅಂತ. ತಾವು ನಿರಂತರವಾಗಿ ಆ ಮೂಲ ರಾಮದೇವರನ್ನು ಪೂಜೆ ಮಾಡ್ತಾ 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 ಆ ರಾಮದೇವರಿಗಂತ ಈ ಒಂದು ರಾಮನ ಚರಿತ್ರೆ ಎಂಬಂತಹ ಮಂಜರಿಯನ್ನು, ಹೂವಿನ ಹಾರವನ್ನು ಸಮರ್ಪಣೆ ಮಾಡಿದ್ದಾರೆ ಎಂಬುದಾಗಿ ಈ ಗ್ರಂಥಕ್ಕೆ ರಾಮಚಾರಿತ್ರ್ಯ ಮಂಜರಿ ಅಂತ ಹೆಸರಿಟ್ಟಿದ್ದಾರೆ. ಕೃಷ್ಣನ ಚರಿತ್ರೆಗೆ ಕೃಷ್ಣ ಚಾರಿತ್ರ್ಯ ಮಂಜರಿ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಹೀಗೆ ಒಂದು ರೀತಿಯಾದಂತಹ ಮಾಲೆ ಎಂಬುದಾಗಿ ಈ ಗ್ರಂಥಕ್ಕೆ ಹೆಸರಿಟ್ಟಿದ್ದಾರೆ. ಈ ರೀತಿಯಾದಂಥ ಗ್ರಂಥದಲ್ಲಿ ವಿಶೇಷವಾಗಿ 11 ಶ್ಲೋಕಗಳು. 11 ಶ್ಲೋಕಗಳು ಚಿಕ್ಕ ಚಿಕ್ಕ ಶ್ಲೋಕಗಳಲ್ಲ, ಯಾವುದೋ ಅನುಷ್ಠುಪ್ನಲ್ಲಿ ಬರುವಂತಹ ಶ್ಲೋಕಗಳಲ್ಲ. ವಸಂತ ತಿಲಕ ಮುಂತಾದಂತಹ ದೊಡ್ಡ ದೊಡ್ಡ ಛಂದಸ್ಸಿನಲ್ಲಿ ಬರುವಂತಹ ಶ್ಲೋಕಗಳು. ಹೇಗೆ ಪಾಂತಸ್ಮಾನ್ ಪುರುಹೂತ ವೇರಿ ಬಲವನ್ ಮಾತಂಗ ಮಾತ್ಯದ್ಘಟ ಎಂಬುದಾಗಿ ಅದೆಲ್ಲ ದೊಡ್ಡ ದೊಡ್ಡ ಶ್ಲೋಕಗಳು. ಆ ರೀತಿಯಾಗಿ 11 ಶ್ಲೋಕಗಳು ಕೂಡ ದೊಡ್ಡ ದೊಡ್ಡ ಶ್ಲೋಕಗಳು. ಯಾಕೆಂದರೆ ಕೇವಲ ಚಿಕ್ಕ ಶ್ಲೋಕದಲ್ಲಿ ಹೇಳಿಬಿಟ್ರೆ ಸಂಪೂರ್ಣವಾಗಿ ಹೇಳಿ ಸಾಧ್ಯ ಆಗೋದಿಲ್ಲ 11 ಶ್ಲೋಕದಲ್ಲಿ. ಹಾಗಾಗಿ ದೊಡ್ಡ ದೊಡ್ಡ ಛಂದಸ್ಸಿನ ಶ್ಲೋಕಗಳನ್ನು ಇಲ್ಲಿ ರಾಯರು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಮೊದಲ ಶ್ಲೋಕ ಹೀಗಿದೆ.
ಶ್ರೀಮಾನ್ ಪೂರ್ವಂ ಪ್ರಜಾತಃ ದಶರಥ ನೃಪತೇಃ ರಾಮನಾಮಾಥನೀತಃ ವಿಶ್ವಾಮಿತ್ರೇಣ ಮಂತ ಹೃದ ಅನುಜ ಸಹಿತಃ ತಾಟಕಾಂ ಘಾತಕೋಸ್ತ್ರಂ ಬ್ರಹ್ಮಾದ್ಯಂ ಪ್ರಾಪ್ಯ ಹತ್ವಾ ನಿಶಿಚರ ನಿಕರಂ ಯಜ್ಞಪಾಲೋ ವಿಮೋಚ್ಯಾತ್ ಅಹಲ್ಯಾ ಶಾಪಂ ಭಂಕ್ತ್ವಾ ಶಿವಧನು ರೂಪಯನ್ ಜಾನಕೀಂ ನ ಪ್ರಸೀದೇತಂತ ಕೇವಲ ಒಂದು ಶ್ಲೋಕದಲ್ಲಿ ರಾಮ ಹುಟ್ಟಿದಾಗಿಂದ ಪ್ರಾರಂಭ ಮಾಡಿ ಜಾನಕಿಯ ಮದುವೆ ತನಕ, ಸೀತೆಯ ಸ್ವಯಂವರದ ತನಕ ಸಮಗ್ರ ಬಾಲಕಾಂಡದಲ್ಲಿ ಬರುವುದು ಇಷ್ಟು ಕತೆ. ರಾಮ ಹುಟ್ಟಿದಾಗಿನಿಂದ ಅವಳ ಮದುವೆ ತನಕದ ಕತೆ. ಇಷ್ಟೆಲ್ಲ ಚರಿತ್ರೆಯನ್ನು ಕೇವಲ ಒಂದು ಶ್ಲೋಕದಲ್ಲಿ ರಾಯರು ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಅದರ ಚಿಂತನೆಯನ್ನು ನಾವು ಮಾಡ್ತಾ ಹೋಗೋಣ. ಮೊದಲು ಹೇಳ್ತಾ ಇದ್ದಾರೆ, ಶ್ರೀಮಾನ್ ಪೂರ್ವಂ ಪ್ರಜಾತಃ ಅಂತ. ಶ್ರೀಮಾನ್ ಅಂತ ಹೇಳಿದರೆ, ಶ್ರೀ ಅಂತ ಹೇಳಿದರೆ ಪ್ರಧಾನವಾದಂತಹ ಅರ್ಥ ಅದು ಲಕ್ಷ್ಮೀ ಅಂತ. ಲಕ್ಷ್ಮೀದೇವಿಗೆ ಶ್ರೀ ಅಂತ ಹೆಸರು. ಅದಕ್ಕೋಸ್ಕರನೇ ಇವತ್ತು ನಾವು ಆ ಶ್ರೀ ಸೂಕ್ತ ಅಂತ ಕೇಳ್ತೇವೆ. ಶ್ರೀ ಸೂಕ್ತ ಅಂದರೆ ಲಕ್ಷ್ಮೀದೇವಿಯನ್ನು ಹೇಳುವಂತಹ ಸೂಕ್ತ. ಅಂತಹ ಪರಮಾತ್ಮ ಅವನು ಶ್ರೀಮಾನ್. ಯಾವಾಗಲೂ ಕೂಡ ಲಕ್ಷ್ಮೀದೇವಿ ಅವನ ಜೊತೆಗೇನೆ ಇರ್ತಾಳೆ ಅಂತೆ. ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ನಿತ್ಯ ಅವಿಯೋಗಿನಿಗಳು ಅಂತ. ಒಬ್ಬರನ್ನು ಬಿಟ್ಟು ಒಬ್ಬರು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂತಹ ಶ್ರೀಮಾನ್ ಪರಮಾತ್ಮ ಒಳ್ಳೆಯ ಸಂಪದ್ಭರಿತನಾದಂತಹ ವ್ಯಕ್ತಿ. ಅಂತಹ ವ್ಯಕ್ತಿ ಅವನು ಪೂರ್ವಂ ಪ್ರಜಾತಃ ಅಂತ ಹೇಳ್ತಾರೆ. ಪೂರ್ವಂ ಅಂತ ಹೇಳಿದರೆ ಹಿಂದೆ ಹುಟ್ಟಿದ ಅಂತ. ಹಿಂದೆ ಹುಟ್ಟಿದ ಅಷ್ಟು ಮಾತ್ರ ಅಲ್ಲ, ತುಂಬ ಹಿಂದೆ ಹುಟ್ಟಿದ ಅಂತ. ಯಾಕೆ ಅಂತ ಹೇಳಿದರೆ, ಇವತ್ತು ನಾವು ಇರುವುದು ಕಲಿಯುಗದಲ್ಲಿ. ಇದು ಎಷ್ಟನೇ ಕಲಿಯುಗ? ಅಷ್ಟಾವಿಂಶತಿತಮೇ ಕಲಿಯುಗ, 28ನೇ ಕಲಿಯುಗ. ರಾಮದೇವರು ಹುಟ್ಟಿದ್ದು ಯಾವಾಗ? 28ನೇ ತ್ರೇತಾಯುಗ ಅಲ್ಲ, 24ನೇ ದ್ವಾಪರ ಯುಗ. ಹಾಗಾಗಿ ರಾಮದೇವರು ಹುಟ್ಟಿದ್ದು ಯಾವಾಗ? ಶ್ರೀಮಾನ್ ಪೂರ್ವಂ ಪ್ರಜಾತಃ ಎಂಬುದಾಗಿ ಹೇಳ್ತಾರೆ. ತುಂಬ ಹಿಂದೆ ಅಂದರೆ 24ನೇಯ ತ್ರೇತಾಯುಗದಲ್ಲಿ ರಾಮದೇವರು ಅವತಾರ ಮಾಡಿದ್ದು. ಅದಾದಮೇಲೆ ಮತ್ತೆ 4 ಯುಗಗಳು, 25ನೇ 4 ಯುಗ, 26, 27, 28. ಹಾಗಾಗಿ ರಾಮದೇವರು ಹುಟ್ಟಿ ಈಗ 4 ಯುಗ ಚಕ್ರಗಳು ಕಳೆದು ಹೋಗಿವೆ. ಅಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇದು 4 ಸಲ ಆಗಿ ಹೋಗಿಬಿಟ್ಟಿದೆ. 4 ಯುಗ 4 ಸಲ ಆಗಿ ಹೋಗಿಬಿಟ್ಟಿದೆ. ಅಷ್ಟು ಹಿಂದೆ ಹುಟ್ಟಿದಂತಹ ವ್ಯಕ್ತಿ ಅದು ರಾಮಚಂದ್ರ ದೇವರು. ಪರಮಾತ್ಮ ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಭೂಮಿಯಲ್ಲಿ ಅವತಾರ ಮಾಡಬೇಕು ಅಂತಾರೆ, ಸುಮ್ಮನೆ ಪರಮಾತ್ಮ ಅವತಾರ ಮಾಡೋದಿಲ್ಲ ಅಂತೆ. ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧ ಇವ ನ ಕೇವಲಂ ವಿಭೋಹೋ ಅಂತ. ಒಂದು ಉದ್ದೇಶ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೋಸ್ಕರ, ಇನ್ನೊಂದು ಉದ್ದೇಶ ತಾನು ಮನುಷ್ಯನಾಗಿ ಹುಟ್ಟಿ ಮನುಷ್ಯರು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಅಂತ ತಿಳಿಸುವಂತಹ ಉದ್ದೇಶ. ಪರಮಾತ್ಮ ಗೀತೆಯಲ್ಲಿ ಹೇಳುವಂತೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸೃಜಾಮ್ಯಹಂ ಅಂತ. ಯಾವಾಗ ಅಧರ್ಮ ಎಂಬುದು ಜಾಸ್ತಿ ಆಗುತ್ತೋ ಆವಾಗ ಧರ್ಮದ ರಕ್ಷಣೆಗೋಸ್ಕರ ಪರಮಾತ್ಮ ಅವತಾರ ಮಾಡ್ತಾನೆ. ಆ ರೀತಿಯಾಗಿ ಇವಾಗ ಏನು ಪ್ರಸಂಗ ಬಂದಿತ್ತು ಪರಮಾತ್ಮ ರಾಮನಾಗಿ ಅವತಾರ ಮಾಡಲಿಕ್ಕೆ ಅಂತ ಹೇಳಿದರೆ, ಪ್ರಧಾನವಾಗಿ ನಮಗೆಲ್ಲ ಗೊತ್ತೇ ಇರುವಂತೆ ಆ ಜಯ ಮತ್ತು ವಿಜಯರಿಗೆ ಋಷಿಗಳ ಶಾಪ, ಸನಕ ಸನಂದನಾದಿಗಳು ಯಾವ ಅವನಿಗೆ ಶಾಪವನ್ನು ಕೊಟ್ಟಿದ್ದರು, ಆ ರೀತಿಯಾದಂತಹ ಶಾಪದಿಂದಾಗಿ ಅವರು ಭೂಮಿಯಲ್ಲಿ ರಾಕ್ಷಸರಾಗಿ ಹುಟ್ಟುವಂತಹ ಪ್ರಸಂಗ ಬಂದಿರುತ್ತೆ. ರಾಕ್ಷಸರಾಗಿ ಹುಟ್ಟಿರ್ತಾರೆ. ಮೊದಲನೇ ಜನ್ಮ ನಿಮಗೆಲ್ಲ ಗೊತ್ತಿರುವಂತೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಅವರನ್ನು ಸಂಹಾರ ಮಾಡಲಿಕ್ಕೋಸ್ಕರ ಪರಮಾತ್ಮ ಒಂದು ವರಾಹ ರೂಪ, ಇನ್ನೊಂದು ನರಸಿಂಹ ರೂಪದಿಂದಾಗಿ ಅವತಾರ ಮಾಡಿ ಅವರನ್ನು ಸಂಹಾರ ಮಾಡಿ ಭೂಮಿಯನ್ನು ರಕ್ಷಣೆ ಮಾಡಿದ. ಅದೇ ರೀತಿಯಾಗಿ ಹಿರಣ್ಯಕಶಿಪುವಿನಿಂದ ಪ್ರಹ್ಲಾದನನ್ನು ರಕ್ಷಣೆ ಮಾಡಿದ. ಮುಂದೆ ಅವರ 2ನೇ ಜನ್ಮ ಇದು ರಾವಣ ಮತ್ತು ಕುಂಭಕರ್ಣ ಅಂತ. ಒಟ್ಟು ಅವರು 3 ಜನ ಮಕ್ಕಳು, ರಾವಣ, ಕುಂಭಕರ್ಣ ಮತ್ತು ವಿಭೀಷಣ ಅಂತ. ಸಾಮಾನ್ಯವಾಗಿ ಪ್ರತಿಯೊಂದು ಕಡೆ ನೋಡಿದಾಗ ಮೊದಲು ರಾಕ್ಷಸರು ಹುಟ್ಟುತ್ತಾರೆ, ಆಮೇಲೆ ಪರಮಾತ್ಮ ಹುಟ್ಟುತ್ತಾನೆ. ಈಗ ಮೊದಲು ಹುಟ್ಟಿದ್ದು ರಾವಣ, ಕುಂಭಕರ್ಣರು, ಆಮೇಲೆ ರಾಮನ ಅವತಾರ ಆಯಿತು. ಇದರಲ್ಲೂ ಅಷ್ಟೇ, ಮೊದಲು ಹುಟ್ಟಿದ್ದು ಯಾವ ದುರ್ಯೋಧನ, ಅನಂತರ ಯಾರ ಅವತಾರ? ಭೀಮಸೇನ ದೇವರ ಅವತಾರ. ಹಾಗಾಗಿ ಯಾವಾಗಲೂ ರೋಗ ಮುಂಚೆ ಇರುತ್ತೆ. ರೋಗ ಬಂದ ಮೇಲೆ ಏನು ಮಾಡ್ತಾರೆ? ಔಷಧಿಗೋಸ್ಕರ ಹೋಗ್ತಾರೆ. ಹಾಗೆ ಇವರೆಲ್ಲರೂ ಕೂಡ ಜಗತ್ತಿಗೆ ದೊಡ್ಡ ರೋಗ. ಯಾರು? ರಾವಣ, ಕುಂಭಕರ್ಣಾದಿಗಳು. ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡುವಂತಹ ದೊಡ್ಡ ಔಷಧಿ ಅಂತ ಹೇಳಿದ್ರೆ ಅದು
ನಿರ್ವಾಣಂ ಭೇಷಜಂ ಬಿಷಕ್ ಎಂಬುದಾಗಿ ವಿಷ್ಣು ಸಹಸ್ರನಾಮದಲ್ಲಿ ಹೇಳುವಂತೆ ದೊಡ್ಡ ವೈದ್ಯ ಅಂತ ಹೇಳಿದರೆ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮ ನಂತರ ಅವತಾರ ಮಾಡಿದಂತಹ ಚರಿತ್ರೆ ಬರುತ್ತೆ. ಇದರಲ್ಲಿ ಈ ಮೂರೂ ಜನರು ಕೂಡ ದೊಡ್ಡ ತಪಸ್ವಿಗಳು. ರಾವಣ, ಕುಂಭಕರ್ಣ, ವಿಭೀಷಣ ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರು ಮೂರೂ ಜನರು ಕೂಡ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ ಅಂತೆ. ತಪಸ್ಸು ಮಾಡಿದಾಗ ಎಷ್ಟು ವರ್ಷ ಅಂತ ಹೇಳಿದ್ರೆ 10,000 ವರ್ಷಗಳ ಕಾಲ ದೀರ್ಘವಾದಂಥ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸಿಗೆ ಒಲಿದು ಸಾಕ್ಷಾತ್ ಯಾವ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ ಅಂತೆ. ಇದರಲ್ಲಿ ಕುಂಭಕರ್ಣ ಮತ್ತು ವಿಭೀಷಣ ಅವರು ಸಾಮಾನ್ಯವಾಗಿ ತಪಸ್ಸು ಮಾಡಿದರು. ಆದರೆ ಈ ರಾವಣ ಹಾಗಲ್ಲ. ಅವನಿಗೆ ಇನ್ನೊಂದು ಹೆಸರು ದಶಕಂಠ, ದಶಮುಖ ಅಂತ, 10 ತಲೆ ಉಳ್ಳವನು ಅಂತ. ಅವನು ಸ್ವಲ್ಪ ಉಗ್ರವಾಗಿ ತಪಸ್ಸು ಮಾಡಿದ ಅಂತೆ. ಏನು ಅಂತ, 1,000 ವರ್ಷ ತಪಸ್ಸು ಮಾಡುವುದು. 1,000 ವರ್ಷ ಆದ ಮೇಲೆ ತನ್ನ ಒಂದು ತಲೆಯನ್ನು ಕತ್ತರಿಸಿ ಬ್ರಹ್ಮದೇವರಿಗೆ ಸಮರ್ಪಣೆ ಮಾಡೋದು. 2,000 ವರ್ಷ ಆದಾಗ 2ನೇ ತಲೆ. ಹೀಗೆ ಮಾಡ್ತಾ 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 9,000 ವರ್ಷ ಆಯಿತು. ತನ್ನ 9 ತಲೆಗಳನ್ನು ಕತ್ತರಿಸಿ ಯಾರಿಗೆ ಕೊಟ್ಟಿದ್ದ? ಬ್ರಹ್ಮದೇವರಿಗೆ ಸಮರ್ಪಣೆ ಮಾಡಿದ್ದ ಅಂತೆ. ಕೊನೆಗೆ 10,000 ವರ್ಷ ತಪಸ್ಸಾಯಿತು. ಇನ್ನೇನು ಅವನ 10ನೇ ತಲೆಯನ್ನು ಕೂಡ ಕತ್ತರಿಸಬೇಕು. ಆವಾಗ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ ಅಂತೆ. ನಿನಗೇನು ಹೊರಬೇಕು ಅಂತ ಕೇಳಿದಾಗ ರಾವಣ ಹೇಳ್ತಾನೆ, ನಾನು ಅಮರನಾಗಬೇಕು, ಅಂದರೆ ನನಗೆ ಸಾವೇ ಬರಬಾರದು ಅಂತ ವರವನ್ನು ಕೇಳ್ತಾನೆ. ಬ್ರಹ್ಮದೇವರು ಹೇಳ್ತಾರೆ, ಆ ರೀತಿಯಾದಂತಹ ವರವನ್ನು ಕೊಡಲಿಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಯಾಕೆ ಅಂದರೆ ನಾನೇ ಅಮರನಲ್ಲ. ಅಮರ ಅಂತ ಹೇಳಿದ್ರೆ ಮರಣ ಇಲ್ಲದೆ ಇರುವುದು ಅಂತ. ಬ್ರಹ್ಮದೇವರ 100 ವರ್ಷ ಆಯಸ್ಸಾದಾಗ ಕೊನೆಗೆ ಅವರನ್ನು ಸಂಹಾರ ಮಾಡ್ತಾನೆ ಯಾರು? ಸಾಕ್ಷಾತ್ ಪರಮಾತ್ಮ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಆ ರೀತಿಯಾದಂತಹ ಸಾಮರ್ಥ್ಯ ನನಗಿದ್ರೆ ನಾನು ಕೊಡ್ತಾ ಇದ್ದೆ, ಆದರೆ ನನಗೇ ಸಾವು ಅನ್ನೋದಿದೆ, ಹಾಗೆ ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಏನಾದರೂ ಕೇಳು ಅಂತ. ಕೊನೆಗೆ ಅವನು ವರವನ್ನು ಕೇಳ್ತಾನೆ, ನನಗೆ ಮಾನವರಿಂದ ಸಾವು ಬರಬಾರ್ದು, ಪ್ರಾಣಿಗಳಿಂದ ಸಾವು ಬರಬಾರ್ದು ಅಂತ ಕೇಳ್ತಾನೆ. ಕೊನೆಗೆ ಪರಮಾತ್ಮ ತಾನೇ ಮಾನವನಾಗಿ ಅವತಾರ ಮಾಡಿ ಅವನನ್ನು ಸಂಹಾರ ಮಾಡ್ತಾನೆ. ಇಷ್ಟೆಲ್ಲ ಕತೆ ಬರುತ್ತೆ. ಈ ರೀತಿಯಾದಂತಹ ವರವನ್ನು ಯಾರು ಪಡೀತಾರೆ? ರಾವಣ ಪಡೀತಾನೆ. ಕೊನೆಗೆ ಕುಂಭಕರ್ಣ ವರವನ್ನು ಕೇಳಲಿಕ್ಕೆ ರೆಡಿ ಆಗ್ತಾನೆ. ಆವಾಗ ದೇವತೆಗಳು ಬಂದು ಯಾವ ಸರಸ್ವತಿ ದೇವಿ ಹತ್ರ ಹೇಳ್ತಾರೆ, ಸರಸ್ವತಿ, ಈ ಕುಂಭಕರ್ಣ ರಾವಣನಿಗಿಂತ ದೊಡ್ಡ ಡೇಂಜರ್. ಹಾಗಾಗಿ ಇವನೇನಾದರೂ ವರ ಕೇಳಿಬಿಟ್ರೆ ಮುಂದೆ ಲೋಕಕ್ಕೆ ತುಂಬ ದೊಡ್ಡ ಶಿಕ್ಷೆಯಾಗುತ್ತೆ. ಹಾಗಾಗಿ ನೀನೇನಾದರೂ ಉಪಾಯ ಮಾಡು ಅಂತ. ಸರಸ್ವತಿ ದೇವಿ ಅಂತ ಹೇಳಿ ವಾಗೀಂದ್ರಿಯಕ್ಕೆ ಅಭಿಮಾನಿ, ನಾಲಿಗೆಗೆ ಅಭಿಮಾನಿ. ಅವಳು ಆ ಕುಂಭಕರ್ಣನ ನಾಲಿಗೆಯಲ್ಲಿ ಹೋಗಿ ಹೇಳಿಸ್ತಾಳೆ. ಅವನೇನೋ ವರ ಬೇಕು ಅಂತ ಕೇಳಲಿಕ್ಕೆ ರೆಡಿಯಾಗಿದ್ದ. ಆದರೆ ಸರಸ್ವತಿ ದೇವಿ ಹೋಗಿ ಕೇಳಿಸ್ತಾಳೆ, ನಾನು ತುಂಬ ವರ್ಷಗಳ ಕಾಲ ತಪಸ್ಸು ಮಾಡಿ ಸುಸ್ತಾಗಿಬಿಟ್ಟಿದೆ ನನಗೆ, ಹಾಗಾಗಿ ನನಗೆ ದೀರ್ಘಕಾಲದ ನಿದ್ರೆ ಬೇಕು ಅಂತ ವರವನ್ನು ಕೇಳಿಬಿಡ್ತಾನೆ. ಬ್ರಹ್ಮದೇವರು ತಥಾಸ್ತು ಅಂತ ಹೇಳ್ತಾರೆ. ಅಲ್ಲಿಂದ ಅವನಿಗೆ ನಿದ್ರೆಗೆ ಪ್ರಸಿದ್ಧನಾದ ಕುಂಭಕರ್ಣ. ಮೂರನೆಯವನು ವಿಭೀಷಣ. ವಿಭೀಷಣ ಬ್ರಹ್ಮದೇವರು ಬರ್ತಾರೆ, ವಿಭೀಷಣ ನಿನಗೇನು ವರ ಬೇಕು ಅಂತ. ಇವರಿಬ್ಬರೂ ಕೂಡ ತುಂಬ ಕೆಟ್ಟ ವರಗಳನ್ನು ಕೇಳಿದ್ದರು. ವಿಭೀಷಣ ಕೇಳ್ತಾನೆ, ಬ್ರಹ್ಮದೇವರೇ, ನನಗೆ ಬೇರೆ ಏನೂ ಬೇಡ, ಪರಮಾತ್ಮನಲ್ಲಿ ಶಾಶ್ವತವಾದಂಥ ಭಕ್ತಿಯನ್ನು ಕೊಡು. ಭಕ್ತಿಯೊಂದನ್ನು ಬಿಟ್ಟು ಬೇರೆ ಯಾವುದೂ ಬೇಡ, ಒಳ್ಳೆಯ ಭಕ್ತಿಯನ್ನು ನನಗೆ ಪರಮಾತ್ಮನಲ್ಲಿ ಕೊಡು ಎಂಬುದಾಗಿ ಕೇಳಿಬಿಡ್ತಾನೆ. ಈ ರೀತಿಯಾಗಿ ಕೇಳಿದಾಗ ಬ್ರಹ್ಮದೇವರಿಗೆ ತುಂಬ ಸಂತೋಷ ಆಗುತ್ತೆ ಅಂತೆ. ಅವನು ಕೇಳಿದವರ ಏನು? ಪರಮಾತ್ಮನ ಭಕ್ತಿಯನ್ನು ಕೊಡು ಅಂತ. ಅದನ್ನು ಕೊಟ್ಟರು. ಅವನು ಕೇಳದೇ ಇದ್ದಂತಹ ಇನ್ನೊಂದು ವರವನ್ನು ಕೊಟ್ಟರು, ಅದೇ ನೀನು ಇನ್ನು ಮುಂದೆ ಚಿರಂಜೀವಿಯಾಗು ಅಂತ. ಚಿರಂಜೀವಿಯಾಗು ಎಂಬುದಾಗಿ ಅವನಿಗೆ ವರವನ್ನು ಕೊಡ್ತಾರೆ. ಹಾಗಾಗಿಯೇ ಅಂದಿನಿಂದಾಗಿ ಯಾವ ವಿಭೀಷಣ ತಾನು ಚಿರಂಜೀವಿಯಾಗಿರ್ತಾನೆ. ಅಷ್ಟು ಮಾತ್ರ ಅಲ್ಲ, ಪುರಾಣಗಳಲ್ಲಿ ಹೇಳುವಂತೆ ಇವತ್ತಿಗೂ ಕೂಡ ಲಂಕಾಪಟ್ಟಣದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ ಅಂತೆ. ಲಂಕಾಪಟ್ಟಣ ಅಂತ ಇವತ್ತು ನಮಗೆ ಕಣ್ಣಿಗೆ ಕಾಣುವಂತಹ ಲಂಕಾಪಟ್ಟಣ ಅಲ್ಲ, ಅದೃಶ್ಯವಾದಂತಹ ಇನ್ನೊಂದು ಲಂಕೆ ಅಂತ ಇದೆ. ಆ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಆ ವಿಭೀಷಣ, ಯಾಕೆ ಚಿರಂಜೀವಿ, ಅವನು ಮಾಡ್ತಾ ಇದ್ದಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಆ 3 ಜನರ ಚರಿತ್ರೆಯನ್ನು ಪ್ರಾರಂಭದಲ್ಲಿ ಹೇಳ್ತಾರೆ. ಹಾಗಾಗಿ ಶ್ರೀಮಾನ್ ಪೂರ್ವಂ ಪ್ರಜಾತಃ, ರಾಮದೇವರು ತುಂಬ ಹಿಂದೆ ಅವತಾರ ಮಾಡಿದರು. ಯಾಕೆ ಅವತಾರ ಮಾಡಿದರು? ಇವರಿಬ್ಬರನ್ನು, ಒಂದು ಕುಂಭಕರ್ಣ ಮತ್ತು ಇನ್ನೊಂದು ರಾವಣ, ಇವರಿಬ್ಬರನ್ನು ಕೂಡ ಸಂಹಾರ ಮಾಡಿ ಜಗತ್ತಿಗೆ ಜನರು ಯಾವ ರೀತಿಯಾಗಿ, ಒಬ್ಬ ಮನುಷ್ಯನಾದಂಥವನು ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಅಂತ ತೋರಿಸಲಿಕ್ಕೋಸ್ಕರ ತಾವೇನು ಮಾಡ್ತಾರೆ, ಅವತಾರ ಮಾಡಿದ್ದಾರೆ ಎಂಬುದಾಗಿ ತಿಳಿಸ್ತಾರೆ.
ಈ ರೀತಿಯಾಗಿ ಇವರ ಅವತಾರ ಆಯಿತು. ಅವತಾರ ಆದ ನಂತರ ಮೊದಲೇ ದೈತ್ಯರು, ಅದರ ಜೊತೆಗೆ ವರದ ಬಲ. ಹೀಗಾಗಿ ರಾವಣ ಜಗತ್ತಿನಲ್ಲಿ ಎಲ್ಲ ಕಡೆ ಅಧರ್ಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸಿಕ್ಕ ಮನುಷ್ಯರನ್ನು ಕೊಲ್ಲೋದು, ಋಷಿಗಳಿಗೆ ತಪಸ್ಸಿಗೆ ವಿಘ್ನವನ್ನು ಮಾಡೋದು, ಹೀಗೆ ಈ ರೀತಿಯಾಗಿ ಅಧರ್ಮದ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಈ ರೀತಿಯಾಗಿ ಪ್ರಾರಂಭ ಮಾಡಿದಾಗ ಎಲ್ಲ ದೇವಾನುದೇವತೆಗಳು ಕೂಡ ಹೋಗಿ ಪರಮಾತ್ಮ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಸರಿ ಅಂತ ಹೇಳಿ ನಾನು ಅವತಾರ ಮಾಡಿ ಅವರಿಬ್ಬರ ಸಂಹಾರವನ್ನು ಮಾಡಿ ಜಗತ್ತಿನಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡ್ತೇನೆ ಅಂತ ಹೇಳ್ತಾನೆ. ಪರಮಾತ್ಮ ತಾನು ಅವತಾರಕ್ಕೆ ಅಂತ ಆಯ್ದುಕೊಂಡಂತಹ ಸ್ಥಳ ಯಾವುದು ಅಂತ. ಯಾಕೆ ಅಂತ ಹೇಳಿದರೆ ಪರಮಾತ್ಮ ಅವನು ಚತುರ್ದಶ ಭುವನಾಧಿಪತಿ, 14 ಲೋಕಕ್ಕೆ ಒಡೆಯ, ಬ್ರಹ್ಮಾಂಡಕ್ಕೆ ಒಡೆಯ. ಅಂತಹ ಬ್ರಹ್ಮಾಂಡಕ್ಕೆ ಒಡೆಯನಾದಂತಹ ವ್ಯಕ್ತಿ ಯಾವುದೋ ಸಾಮಾನ್ಯ ಸ್ಥಳದಲ್ಲಿ ಅವತಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಅವತಾರ ಮಾಡಿಕೊಂಡಂತಹ ಸ್ಥಳ ಅಯೋಧ್ಯ ನಾಮನಗರಿ ತತ್ರಾಸೀಲ್ ಲೋಕವಿಶ್ರುತ ಅಂತ ಅಯೋಧ್ಯ ಎಂಬಂತಹ ಅತ್ಯಂತ ಸುಂದರವಾದಂತಹ ಪರಮ ಪಾವನವಾದಂತಹ ಒಂದು ನಗರದಲ್ಲಿ ಪರಮಾತ್ಮ ಅವತಾರ ಮಾಡಲಿಕ್ಕೆ ಅಂತನೂ ಆಯ್ಕೆ ಮಾಡಿಕೊಳ್ತಾನೆ. ಹುಟ್ಟಿದ್ದು ದಶರಥ ಮಹಾರಾಜನಲ್ಲಿ. ದಶರಥ ಮಹಾರಾಜನಿಗೆ ರಾಮಾಯಣದಲ್ಲಿ ಹೇಳುವಂತೆ ಒಟ್ಟು 353 ಜನ ಹೆಂಡತಿಯರಂತೆ. ಅದರಲ್ಲಿ 3 ಜನ ಪ್ರಧಾನ ಪಟ್ಟದ ರಾಣಿಯರು, ಕೌಸಲ್ಯೆ, ಸುಮಿತ್ರೆ ಮತ್ತು ಕೈಕೇಯಿ ಅಂತ 3 ಜನ ಪ್ರಧಾನ, ಉಳಿದಂತೆ 350 ಜನ ಹೆಂಡತಿಯರು. ಇಷ್ಟು 353 ಜನ ಹೆಂಡತಿಯರಿದ್ದರೂ ಕೂಡ ಆ ದಶರಥ ಮಹಾರಾಜನಿಗೆ ಒಂದೇ ಒಂದು ಸಂತಾನ ಎಂಬುದು ಇರಲಿಲ್ಲ. ಕೊನೆಗೆ ಅವನಿಗೆ ವಯಸ್ಸೆಷ್ಟು ಆಯಿತು ಅಂತ ಹೇಳಿದರೆ 60,000 ವರ್ಷ ವಯಸ್ಸಾಯಿತು ಅಂತೆ. 60,000 ವರ್ಷ ವಯಸ್ಸಾದರೂ ಕೂಡ ಒಂದೇ ಒಂದು ಮಗು ಇಲ್ಲ. ಕೊನೆಗೆ ಇನ್ನೇನು ಮುಗಿತು, 60,000 ವರ್ಷ ಆಯಿತು, ಮಕ್ಕಳಾಗುವಂತಹ ಯೋಗ್ಯತೆಯೂ ಇಲ್ಲ ಅಂತ ಅವನು ವಿಶೇಷವಾಗಿ ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇರ್ತಾನೆ, ಅಶ್ವಮೇಧ ಯಾಗ ಅಂತ. ಯಾಕೆ ಅಂತ ಹೇಳಿದ್ರೆ ಇವನು ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಸ್ವಯಂಭುವ ಮನುವಿನ ಅವತಾರ ಯಾರು ಅಂತ ಹೇಳಿದ್ರೆ ಈ ದಶರಥ ಮಹಾರಾಜ. ಇಂತಹ ದಶರಥ ಮಹಾರಾಜ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾನೆ. ಅಶ್ವಮೇಧ ಯಾಗ ಮುಗೀತು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವನಿಗೆ ಅನೇಕ ಜನ ಮಂತ್ರಿಗಳಿರ್ತಾರೆ. ಆ ಮಂತ್ರಿಗಳಲ್ಲಿ ಒಬ್ಬ ಸುಮಂತ್ರ ಅಂತ. ಆ ಸುಮಂತ್ರ ಬಂದು ಹೇಳ್ತಾರೆ, ದಶರಥ ನಿನಗೆ ಇನ್ನೂ ಮಕ್ಕಳಾಗಿಲ್ಲ, ನೀನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದರೆ ನಿನಗೆ ಮಕ್ಕಳಾಗುತ್ತೆ ಅಂತ ಯಾರು ಸುಮಂತ್ರ ಬಂದು ಹೇಳ್ತಾನೆ. ದಶರಥನಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ದೊಡ್ಡ ದೊಡ್ಡ ಋಷಿಮುನಿಗಳಿದ್ದಾರೆ, ಎಲ್ಲರೂ ಇದ್ದಾರೆ, ಈ ವಿಚಾರ ನಿನಗೆ ಹೇಗೆ ಗೊತ್ತಾಯಿತು ಅಂತ. ಯಾರೂ ಹೇಳಲಿಲ್ಲ ನನಗೆ. ನನಗೆ 60,000 ವರ್ಷ ವಯಸ್ಸಾಯಿತು, ಇಲ್ಲಿಯ ತನಕ ಯಾವುದೇ ಒಬ್ಬ ಜ್ಞಾನಿಯೂ ಕೂಡ ಈ ರೀತಿ ನನಗೆ ಹೇಳೇ ಇಲ್ಲ, ನೀನು ಹೇಳ್ತಾ ಇದ್ದೆ, ಇದು ಹೇಗೆ ಸಾಧ್ಯ ಅಂತ. ಅದಕ್ಕೆ ಸುಮಂತ್ರ ಹೇಳ್ತಾನೆ, ನಾನು ಒಮ್ಮೆ ದೇವಲೋಕಕ್ಕೆ ಹೋದಾಗ ಅಲ್ಲಿ ಸನತ್ಕುಮಾರ ಋಷಿಗಳು ಅಲ್ಲಿ ಇದ್ದಂತಹ ದೇವತೆಗಳಿಗೆ ಈ ವಿಚಾರವನ್ನು ಹೇಳ್ತಾ ಇದ್ದರು. ಮುಂದೆ ದಶರಥ ಮಹಾರಾಜ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆ ದಶರಥನಲ್ಲಿ ಸಾಕ್ಷಾತ್ ಪರಮಾತ್ಮನೇ ರಾಮಚಂದ್ರನಾಗಿ ಅವತಾರ ಮಾಡ್ತಾನೆ ಅಂತ ಈ ವಿಚಾರವನ್ನು ತಿಳಿಸ್ತಾ ಇದ್ದರು. ಹಾಗಾಗಿ ನೀನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು ಎಂಬುದಾಗಿ ಮಂತ್ರಿಯಾದವನು ಹೇಳ್ತಾನೆ. ಮಂತ್ರಿ ಅವನ ನಿಜವಾದಂತಹ ಕೆಲಸ ಏನು ಅಂತ ಹೇಳಿದ್ರೆ, ರಾಜನಿಗೆ ಎಂತಹದೇ ಕಷ್ಟ ಬಂದರೂ ಕೂಡ, ಒಂದು ವೇಳೆ ತನ್ನ ಪ್ರಾಣ ಹೋಗುವಂತಹ ಪರಿಸ್ಥಿತಿ ಬಂದರೂ ಕೂಡ ರಾಜನ ರಕ್ಷಣೆಯನ್ನು ಮಾಡಬೇಕಾದದ್ದು ಪ್ರಧಾನವಾಗಿ ಮಂತ್ರಿಯ ಕರ್ತವ್ಯ. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ಸೂಕ್ತವಾದ ಸಲಹೆಗಳನ್ನು ಕೊಡುವಂಥದ್ದು. ಹೇಗೆ ಅಂತ ಹೇಳಿದ್ರೆ, ರಾಜ ಅವನು ಸಾಮಾನ್ಯ ವ್ಯಕ್ತಿಯಲ್ಲ, ಒಂದು ದೊಡ್ಡ ಸಂಸ್ಥಾನಕ್ಕೆ ಅಧಿಪತಿಯಾಗಿರ್ತಾನೆ. ಹಾಗಾಗಿ ಧರ್ಮದಿಂದಾಗಿ ರಾಜ್ಯವನ್ನು ಪಾಲನೆ ಮಾಡಬೇಕು. ಸಮಸ್ತ ಪ್ರಜೆಗಳ ಜವಾಬ್ದಾರಿ ರಾಜನ ಮೇಲೆ ಇರುತ್ತೆ. ಹಾಗಾಗಿ ಕಾಲ ಕಾಲಕ್ಕೆ ಯಾವ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಯಾವ ನಿರ್ಧಾರ ಸರಿ, ಯಾವ ನಿರ್ಧಾರ ತಪ್ಪು ಎಂಬುದಾಗಿ ಕಾಲ ಕಾಲಕ್ಕೆ ಸರಿಯಾದಂತಹ ಒಂದು ಅಡ್ವೈಸ್ಗಳನ್ನು ಕೊಡುವಂಥದ್ದು ಮಂತ್ರಿಯಾದಂತಹ ವ್ಯಕ್ತಿಯ ಕೆಲಸ. ಆ ರೀತಿಯಾಗಿ ಸುಮಂತ್ರ ಬಂದು ಹೇಳ್ತಾನೆ, ಸರಿ, ಅದಕ್ಕೆ ಯಾರನ್ನು ಪುರೋಹಿತರು ಬೇಕು ಅಂತ, ಸುಮ್ಮನೆ ಯಾರನ್ನು ಕರೆಸಿ ಮಾಡುವಂತ ಇಲ್ಲ. ಸುಮಂತ್ರ ಹೇಳ್ತಾನೆ, ಋಷ್ಯಶೃಂಗ ಎಂಬಂತಹ ಶ್ರೇಷ್ಠ ಋಷಿಗಳಿದ್ದಾರೆ, ಅವರನ್ನು ಕರೆದು ನೀವು ಹೋಮವನ್ನು ಮಾಡಬೇಕು ಅಂತ ರಾಜನಿಗೆ ಹೇಳ್ತಾನೆ. ಸರಿ ಅಂತ ಋಷ್ಯಶೃಂಗರು ಬರ್ತಾರೆ. ನಂತರ ಆ ಯಾಗದಿಂದಾಗಿ ಒಂದು ಪಾಯಸ ಎಂಬುದು ಬರುತ್ತೆ. ಆ ಪಾಯಸವನ್ನು ಆ ದಶರಥ ಮಹಾರಾಜ, ವಾಸ್ತವಿಕವಾಗಿ ಅವನಿಗಿದ್ದದ್ದು ಹಿಂದೆ ನೋಡಿದಂತೆ 353 ಜನ ಹೆಂಡತಿಯರು.
ಅವರಲ್ಲಿ 3 ಜನರಿಗೆ ಮಾತ್ರ ಆ ಪಾಯಸವನ್ನು ಕೊಡ್ತಾನೆ, ಅಂತಃಪುರದ ರಾಣಿಯರಿಗೆ, ಪಟ್ಟದ ರಾಣಿಯರಿಗೆ. ಕೊನೆಗೆ ಅವರಲ್ಲಿ ರಾಮ, ಲಕ್ಷ್ಮಣ ಮತ್ತು ಭರತ, ಶತ್ರುಘ್ನರು ವಿಶೇಷವಾಗಿ ಅವತಾರವನ್ನು ಮಾಡ್ತಾರೆ. ಇಲ್ಲಿ ಹೇಳುವಂತೆ ಮಧ್ವಾಚಾರ್ಯರು ಅವರು ಹೇಳ್ತಾರೆ, ಇಲ್ಲಿ ಹುಟ್ಟಿದ್ದು 3 ಜನ ಮಾತ್ರ. ಯಾರು? ಲಕ್ಷ್ಮಣ, ಭರತ, ಶತ್ರುಘ್ನ. ಪರಮಾತ್ಮ ಅವನು ಪ್ರಾದುರ್ಭಾವಗೊಂಡಿದ್ದು ಅಂತ. ಅದಕ್ಕೆ ಅವರು ಉದಾಹರಣೆಯನ್ನು ಕೊಡ್ತಾರೆ, ಸೂರ್ಯ ಹುಟ್ಟಿದಂತೆ ಅಂತ. ಇವತ್ತು ಸಂಜೆ ಆದ ತಕ್ಷಣ ಏನಾಗುತ್ತೆ, ಸೂರ್ಯ ನಮಗೆ ಕಾಣಿಸೋದಿಲ್ಲ, ಸೂರ್ಯ ಮುಳುಗಿ ಹೋಗಿಬಿಟ್ಟ ಅಂತ ಹೇಳ್ತೀವಿ. ಆದರೆ ಸೂರ್ಯ ಅವನು ಇರ್ತಾನೆ. ಇನ್ನೊಂದು ಯಾವುದೋ ಬೇರೆ ದೇಶದಲ್ಲಿ, ಅಮೆರಿಕ ದೇಶದಲ್ಲಿ ಸೂರ್ಯ ಇವತ್ತು ಹುಟ್ಟುತ್ತಾ ಇರ್ತಾನೆ, ಅಲ್ಲಿ ಸೂರ್ಯೋದಯ ಆಗ್ತಾ ಇರುತ್ತೆ. ಹಾಗಾಗಿ ಸೂರ್ಯ ಅವನು ಮುಳುಗೋದು ಅಂತಲೂ ಇಲ್ಲ, ಹುಟ್ಟೋದು ಅಂತಲೂ ಇಲ್ಲ. ಸೂರ್ಯ ಯಾವಾಗಲೂ ಇರ್ತಾನೆ, ಭೂಮಿ ತಿರುಗ್ತಾ ಇರುತ್ತೆ. ಆ ರೀತಿಯಾಗಿ ಸೂರ್ಯ ನಮಗೆ ಕಾಣಿಸಿದಾಗ ನಾವೇನು ಹೇಳ್ತೇವೆ? ಸೂರ್ಯ ಉದಯ ಆಯಿತು, ಸೂರ್ಯ ಹುಟ್ಟಿದ ಅಂತ ಬೆಳಗ್ಗೆ ಹೇಳ್ತೇವೆ. ಆ ರೀತಿಯಾಗಿ ಪರಮಾತ್ಮನು ಕೂಡ ಯಾವಾಗಲೂ ಇರುತ್ತಾನೆ. ಆದರೆ ಹೇಗೆ ಸೂರ್ಯ ನಮಗೆ ಕಾಣಿಸಿದಾಗ ನಾವು ಸೂರ್ಯ ಹುಟ್ಟಿದ ಅಂತ ಹೇಳ್ತೇವೋ, ಆ ರೀತಿಯಾಗಿ ಪರಮಾತ್ಮ ಅವನು ನಿತ್ಯನಾದಂತಹ ವ್ಯಕ್ತಿ. ಹಾಗಿದ್ದರೂ ಕೂಡ ನಮಗೆ ಕಾಣಿಸಿದ. ಹಾಗಾಗಿ ನಾವು ಏನು ಮಾಡಿದೆವು? ರಾಮ ಹುಟ್ಟಿದ ಅಂತ ಹೇಳಿದ್ವಿ. ರಾಮನವಮಿ ಅಂತ ಜೋರಾಗಿ ವಿಜೃಂಭಣೆಯ ಆಚರಣೆಯನ್ನು ಮಾಡ್ತೇವೆ. ಆದರೆ ರಾಮ ನಿಜವಾಗಿಯೂ ನಮ್ಮ ನಿಮ್ಮಂತೆ ಹುಟ್ಟಿದ್ದಲ್ಲ, ಅವನು ಕಾಣಿಸಿಕೊಂಡದ್ದು ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. ಆ ರೀತಿಯಾಗಿ ಆ ದಿವ್ಯವಾದಂತಹ ನವಮಿಯ ಸಂದರ್ಭದಲ್ಲಿ ರಾಮದೇವರು ಅವತಾರ ಮಾಡ್ತಾರೆ. ಹೀಗೆ 60,000 ವರ್ಷಗಳ ಕಾಲ ಮಕ್ಕಳೇ ಇಲ್ಲದಂತಹ ಯಾವ ದಶರಥ ಮಹಾರಾಜನಿಗೆ ಆ ಯಜ್ಞವನ್ನು ಮಾಡಿದ್ದರ ಪರಿಣಾಮವಾಗಿ ಏನಾಯಿತು? 4 ಜನ ಗಂಡು ಮಕ್ಕಳು ಹುಟ್ಟಿದರು. ಅವರು ಕೂಡ ಏನು ಸಾಮಾನ್ಯ ವ್ಯಕ್ತಿಗಳಲ್ಲ. ರಾಮಚಂದ್ರನಂತೂ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ. ವಿಶೇಷವಾಗಿ ಲಕ್ಷ್ಮಣ ಅವನು ಶೇಷಾವತಾರ, ಭರತನಲ್ಲಿ ಪ್ರದ್ಯುಮ್ನನ ಸನ್ನಿಧಾನ, ಕಾಮನ ಸನ್ನಿಧಾನ, ಶತ್ರುಘ್ನಲ್ಲಿ ಅನಿರುದ್ಧನ ಸನ್ನಿಧಾನ. ಈ ರೀತಿಯಾಗಿ ದೇವಾನುದೇವತೆಗಳೇನೇ ಮಕ್ಕಳನ್ನಾಗಿ ಪಡೆಯುವಂತಹ ದೊಡ್ಡ ಯೋಗ ಅದು ದಶರಥ ಮಹಾರಾಜನಿಗೆ ಬಂದಿತ್ತು. ಈ ರೀತಿಯಾಗಿ 4 ಜನ ಕೂಡ ಬೆಳೀತಾ ಇದ್ದರು. ಅವರನ್ನು ನೋಡಿ ಆ ಅಯೋಧ್ಯ ಪಟ್ಟಣದ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಭಾರಿ ಆನಂದ ಅಂತೆ. ಹೇಗೆ ಅಂತ ಹೇಳಿದರೆ, ಸ್ವರೂಪಾನಂದವನ್ನು ಅನುಭವಿಸಿದ್ರೆ ಎಷ್ಟು ಆನಂದ ಆಗುತ್ತೋ ಅಷ್ಟು ಆನಂದ ಅಂತೆ. ಅಂದರೆ ಸ್ವರೂಪಾನಂದ ಮೋಕ್ಷ ಅಂತ. ಮೋಕ್ಷವನ್ನು ಪಡೆದರೆ ಯಾವ ರೀತಿಯಾದಂತಹ ಸುಖ ಉಂಟಾಗುತ್ತೋ ಮನಸ್ಸಿಗೆ, ಆ ರೀತಿಯಾದಂತಹ ಸುಖ ಎಂಬುದು ಯಾರಿಗಾಗ್ತಾ ಇತ್ತು ಅಂತ ಹೇಳಿದ್ರೆ ಆ ರಾಮದೇವರನ್ನು ನೋಡಿದಂತಹ ವ್ಯಕ್ತಿಗಳಿಗೆ ಆಗ್ತಾ ಇತ್ತು ಅಂತೆ. ಯಾಕೆಂದರೆ ಮುಖದಲ್ಲಿ ಕಿಂಚಿತ್ತೂ ಕಲ್ಮಶ ಅನ್ನೋದಿಲ್ಲ, ಮನಸ್ಸಿನಲ್ಲಿಯೂ ಇಲ್ಲ. ಮನಸ್ಸಿನಲ್ಲಿ ಇದ್ದರೆ ಮುಖದಲ್ಲಿ ಕಾಣಿಸುತ್ತೆ, ಮನಸ್ಸಿನಲ್ಲಿಯೇ ಇಲ್ಲ, ಮುಖದಲ್ಲಿಯೇ ಇಲ್ಲ. ದಿವ್ಯವಾದಂತಹ ತೇಜಸ್ಸು, ಯಾವಾಗಲೂ ನಗ್ತಾ ಇರುವಂತಹ ಮುಖ, ಪ್ರತಿಯೊಬ್ಬರನ್ನು ಕೂಡ ಆಧರಿಸುವಂತಹ ಒಳ್ಳೆಯ ವ್ಯಕ್ತಿತ್ವ ರಾಮನ ವ್ಯಕ್ತಿತ್ವ. ಹಾಗಾಗಿ ಅವರನ್ನು ನೋಡಿದರೆ ಅಷ್ಟು ಸಂತೋಷ ಪ್ರತಿಯೊಬ್ಬ ಜನರಿಗೂ ಆಗ್ತಾ ಇತ್ತು. ಈ ರೀತಿಯಾಗಿ ರಾಮ ಬೆಳೀತಾ ಇದ್ದ. ಇದನ್ನೇ ಹೇಳ್ತಾರೆ, ಪ್ರಜಾತಃ ದಶರಥ ನೃಪತೇಹೇ ರಾಮನಾಮಾತ. ದಶರಥ ಎಂಬಂತಹ ನೃಪತಿಯಲ್ಲಿ, ನೃಪತಿ ಅಂತ ಹೇಳಿದ್ರೆ ಮಹಾರಾಜ, ರಾಜ ಅಂತ. ಆ ರೀತಿಯಾದಂತಹ ರಾಜನಲ್ಲಿ ಪರಮಾತ್ಮ ಹುಟ್ಟಿದ. ಹೀಗೆ ಶ್ರೀಮಾನ್ ಪೂರ್ವಂ ಪ್ರಜಾತಃ ದಶರಥ ನೃಪತೇಹೇ ರಾಮನಾಮ. ಮುಂದೆ ಏನಾಯಿತು? ಅಥ ನೀತಃ ವಿಶ್ವಾಮಿತ್ರೇಣ ಮಂತಾಹೃದ ಅನುಜ ಸಹಿತ ಅಂತ ಮುಂದೆ ಬರುವಂಥದ್ದು ಪ್ರಧಾನವಾಗಿ ವಿಶ್ವಾಮಿತ್ರರ ಯಜ್ಞವನ್ನು ರಕ್ಷಣೆ ಮಾಡಿದಂತಹ ಸಂದರ್ಭ. ರಾಮ ಬೆಳೀತಾ ಇದ್ದಾನೆ. ಬೆಳೀತಾ ಸಂದರ್ಭದಲ್ಲಿ ಒಂದು ದಿನ ಆಗಿನ ಕಾಲದ ಶ್ರೇಷ್ಠ ಋಷಿಗಳಾದಂತಹ ವಿಶ್ವಾಮಿತ್ರ ಋಷಿಗಳು ದಶರಥ ಮಹಾರಾಜನಿಗೆ ಅವನ ಆಸ್ಥಾನಕ್ಕೆ ಬರ್ತಾರೆ. ಅವನ ಆಸ್ಥಾನಕ್ಕೆ ಬಂದಾಗ ದಶರಥ ಮಹಾರಾಜನಿಗೆ ಅತ್ಯಂತ ಸಂತೋಷ ಅಂತೆ. ಅವ್ರು ಹೇಳ್ತಾರೆ, ಯಥಾ ಅಮೃತಸ್ಯ ಸಂಪ್ರಾಪ್ತಿ ಯಥಾ ವರ್ಷಂ ಅನೂದಕೆ ಅಂತ. ಬರಗಾಲದಿಂದ ಬೆಂದಂತಹ ರೈತರಿಗೆ ಜೋರಾಗಿ ಮಳೆ ಬಂದರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ನನಗೆ ಆಗಿದೆ ಅಂತ ದಶರಥ ಮಹಾರಾಜ ಹೇಳ್ತಾನೆ. ಅವನಿಗೆ ಭಾರಿ ಸಂತೋಷ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜ್ಞಾನಿಗಳು ನಮ್ಮ ಮನೆಗೆ ಬಂದಿದ್ದಾರೆ ಅಂತ. ಹಾಗಾಗಿ ನನ್ನ ಮನೆ ಇವತ್ತು ಉದ್ಧಾರ ಆಯಿತು, ನಿಮಗೆ ಏನು ಬೇಕೋ ಕೇಳಿ ಅಂತ ಹೇಳ್ತಾರೆ. ಒಂದು ಮಾತನ್ನು ಹೇಳ್ತಾನೆ, ಖಂಚತೆ ಪರಮಂ ಕಾಮಂ ಕರೋಮಿ ಕಿಮು ಹರ್ಷಿತಃ ಅಂತ. ನೀವು ಏತಕ್ಕೋಸ್ಕರ ಬಂದಿದ್ದೀರೋ, ನಿಮಗೆ ಮನಸ್ಸಿನಲ್ಲಿ ಏನು ದಾಕ್ಷಿಣ್ಯ ಅನ್ನೋದು ಬೇಡ.
ದಶರಥ ಮಹಾರಾಜ ಏನು ಅಂದ್ಕೊಳ್ತಾನೋ ಏನೋ ಅಂತ, ಏನೂ ದಾಕ್ಷಿಣ್ಯ ಬೇಡ, ನಿಮಗೇನು ಬೇಕೋ ಕೇಳಿ, ನಿಮಗೆ ಅದನ್ನು ಕೊಡ್ತೇನೆ ಅಂತ ದಶರಥ ಮಹಾರಾಜ ಭಾರೀ ಸಂತೋಷದಲ್ಲಿ ಹೇಳ್ತಾನೆ. ಅದಕ್ಕೆ ಪ್ರಧಾನ ಕಾರಣ ಏನು ಅಂತ ಹೇಳಿದ್ರೆ, ದಶರಥ ಮಹಾರಾಜ ಅವನಿಗೆ ಹಿಂದೆ ಹೇಳಿದಂತೆ 60,000 ವರ್ಷ ವಯಸ್ಸಾಯಿತ್ತು. ಆ ವಯಸ್ಸಿನಲ್ಲಿ ಮಕ್ಕಳೇ ಆಗಿರಲಿಲ್ಲ. ಹಾಗಾಗಿ ಜೀವನದಲ್ಲಿ ಒಂದು ರೀತಿ ಹತಾಶ ಭಾವನೆ, ಯಾವುದರ ಮೇಲೂ ಅತಿಯಾದಂಥ ಆಸಕ್ತಿ ಇಲ್ಲ. ಸುಮ್ಮನೆ ತನ್ನ ಪಾಡಿಗೆ ತಾನು ದೇವರು ಯಜ್ಞ ಇದನ್ನೇ ಮಾಡ್ಕೊಳ್ತಾ ಇದ್ದ. ಯಾವಾಗ 4 ಜನ ಗಂಡು ಮಕ್ಕಳು ಹುಟ್ಟಿದರೆ ಆವಾಗ ಜೀವನದಲ್ಲಿ ಭಾರಿ ಉತ್ಸಾಹ ಅವನಿಗೆ ಬಂತು ಅಂತೆ. ಹಾಗಾಗಿ ಯಾರು ಕಂಡರೂ ಕೂಡ ಭಾರಿ ಉತ್ಸಾಹದಿಂದಾಗಿ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ. ವಿಶ್ವಾಮಿತ್ರರು ಬಂದರು, ಹೇಳಿದ, ನಿಮಗೇನು ಬೇಕೋ ಕೇಳಿ ಅದನ್ನು ನಾನು ಕೊಡ್ತೇನೆ ಅಂತ. ಆವಾಗ ವಿಶ್ವಾಮಿತ್ರರು ಒಂದು ಮಾತು ಹೇಳ್ತಾರೆ, ನನಗೆ ಬೇರೆ ಏನೂ ಬೇಕಾಗಿಲ್ಲ, ನಿನ್ನ ಮಕ್ಕಳನ್ನು ಕಳಿಸ್ಬೇಕು ನನ್ನ ಜೊತೆ ಅಂತ. ದಶರಥಕ್ಕೆ ಯಾಕೆ ಕಳಿಸ್ಬೇಕು ಅಂತ. ಆವಾಗ ಅವ್ರು ಹೇಳ್ತಾರೆ, ಏನಿಲ್ಲ, ನಾನು ಒಂದು ದೊಡ್ಡ ಯಾಗವನ್ನು ಮಾಡ್ತಾ ಇದ್ದೇನೆ. ಆ ಯಾಗಕ್ಕೆ ಪವಿತ್ರವಾದಂತಹ ತುಪ್ಪ, ಅನ್ನ ಇತ್ಯಾದಿಗಳನ್ನು ಆಹುತಿಯನ್ನು ಹಾಕ್ತಾ ಇರ್ತೇನೆ. ಆದರೆ ಅದಕ್ಕೆ ಇಬ್ಬರು ರಾಕ್ಷಸರು, ಸುಬಾಹು ಮತ್ತು ಮಾರೀಚ ಅಂತ, ಅವರು ಬಂದು ಅದಕ್ಕೆ ನನಗೆ ತುಂಬ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ಸಂಹಾರ ಮಾಡಬೇಕು ಅಂತ ಹೇಳಿದ್ರೆ ನಿನ್ನ ಮಗನಾದಂತಹ ರಾಮನೇ ಬರಬೇಕು ಅಂತ. ಅವರು ಒಂದು ಇನ್ನೊಂದು ಮಾತನ್ನು ಹೇಳ್ತಾರೆ, ನನ್ನ ಹತ್ರ ಭಾರಿ ತಪಸ್ಸಿದೆ. ವಿಶ್ವಾಮಿತ್ರರು ಹೇಳ್ತಾರೆ, ಭಾರಿ ತಪಸ್ಸು ಮಾಡಿದ್ದೇನೆ. ಆ ತಪಸ್ಸಿನಿಂದಾಗಿ ಅವರನ್ನು ಈ ಕ್ಷಣದಲ್ಲಿಯೇ ನಾನು ಭಸ್ಮ ಮಾಡಿ ಹಾಕಬಹುದು. ಆದರೆ ಅದರಿಂದ ಏನಾಗುತ್ತೆ, ನನ್ನ ತಪಸ್ಸೇನಾಗುತ್ತೆ, ನಾಶವಾಗಿ ಹೋಗಿಬಿಡುತ್ತೆ. ಯಾಕೆಂದರೆ ಯಾವತ್ತೂ ಕೂಡ ನಮ್ಮ ತಪಸ್ಸು ನಾಶ ಆಗುವುದು ಒಂದು ಕಾಮದಿಂದ, ಇನ್ನೊಂದು ಕ್ರೋಧದಿಂದ ಅಂತ. ಸಿಟ್ಟು ಮಾಡಿಕೊಂಡರೆ ನಾವು ಮಾಡಿದಂಥ ಪುಣ್ಯ ನಾಶ ಆಗುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ನಾನು ಒಂದು ವೇಳೆ ಸಿಟ್ಟು ಮಾಡಿಕೊಂಡು ಅವರಿಗೆ ಶಾಪವನ್ನು ಕೊಟ್ಟರೆ ಅವರು ನಾಶ ಆಗ್ತಾರೆ. ಆದರೆ ನಾನು ಇಷ್ಟು ಸಾವಿರಾರು ವರ್ಷಗಳ ಕಾಲ ಸಂಪಾದನೆ ಮಾಡಿದಂಥ ತಪಸ್ಸೆಲ್ಲ ನಾಶವಾಗಿ ಹೋಗಿಬಿಡುತ್ತೆ. ಹಾಗಾಗಿ ನೀನು ರಾಮ ಮತ್ತು ಲಕ್ಷ್ಮಣರನ್ನು ಕಳಿಸು ಎಂಬುದಾಗಿ ಹೇಳ್ತಾನೆ. ದಶರಥ ಮಹಾರಾಜ ಸರ್ವಥಾ ಒಪ್ಪೋದಿಲ್ಲ. ಅವರಿಗಿನ್ನೂ 16 ವರ್ಷ ಸರಿಯಾಗಿ ಆಗಿಲ್ಲ. ಊನ 16 ವರ್ಷವೇ ರಾಮೋ ರಾಜೀವಲೋಚನ ಅಂತ ಸರಿಯಾಗಿ ಮುಖದಲ್ಲಿ ಮೀಸೆ ಬರದೇ ಇರುವಂತಹ ರಾಮನನ್ನು ರಾಕ್ಷಸರೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಕಳಿಸು ಅಂತ ಹೇಳ್ತಾ ಇದ್ದೀರಿ. ನಾನು ಸರ್ವಥಾ ಕಳಿಸೋದಿಲ್ಲ, ನಾನೇ ಬರ್ತೀನಿ ಅಂತ ಹೇಳ್ತಾರೆ. ಆವಾಗ ನೀನು ಬರ್ತೀಯಾ, ಅಲ್ಲಿ ಇರೋರು ಯಾರು ಗೊತ್ತಾ, ಸುಬಾಹು ಮತ್ತು ಮಾರೀಚ ಅಂತ. ದಶರಥ ಹೇಳ್ತಾನೆ, ಸರಿ ಬರ್ತೀನಿ ಅಂತ. ಅವ್ರೇನು ಮಹಾ ಅಂತ. ಇನ್ನೊಂದು ಮಾತು ಹೇಳ್ತಾನೆ, ಅವರಿಗೆ ಯಾರ ಸಪೋರ್ಟ್ ಇದೆ ಗೊತ್ತಾ, ರಾವಣನ ಸಪೋರ್ಟ್ ಅವರಿಗೆ ಇದೆ ಅಂತ ಒಂದು ಮಾತನ್ನು ವಿಶ್ವಾಮಿತ್ರರು ಹೇಳ್ತಾರೆ. ಇಷ್ಟು ಹೇಳಿದಾಗ ತಾನೇ ಬರ್ತೀನಿ ಅಂತ ರೆಡಿಯಾಗಿದ್ದಂತಹ ಯಾವ ದಶರಥ ಹೇಳ್ತಾನೆ, ನಾನೂ ಬರೋದಿಲ್ಲ, ಮಕ್ಕಳನ್ನು ಕಳಿಸೋದಿಲ್ಲ, ಏನೂ ಆಗೋದಿಲ್ಲ, ದಯವಿಟ್ಟು ನಮ್ಮನ್ನು ಬಿಟ್ಟು ಬಿಡಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ ಅಂತೆ. ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾನೆ ಅಂತೆ. ಯಾಕೆಂದರೆ ರಾವಣ ಆಗಿನ ಕಾಲದ ಅತ್ಯಂತ ಕ್ರೂರಿಯಾದಂತಹ ಒಬ್ಬ ರಾಜ. ದಶರಥ ಹೇಳ್ತಾನೆ, ನಾನೂ ಬರೋದಿಲ್ಲ, ರಾಮನೂ ಬರೋದಿಲ್ಲ, ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಈ ರೀತಿಯಾಗಿ ಹೇಳಿದಾಗ ಅವನ ಕುಲಗುರುಗಳಾದಂತಹ ಯಾವ ವಸಿಷ್ಠರು ಒಂದು ಮಾತನ್ನು ಹೇಳ್ತಾರೆ, ದಶರಥ, ನಿನಗೆ ರಾಮನ ಬಗ್ಗೆ ತುಂಬ ಪ್ರೀತಿ ಇದೆ, ಇಷ್ಟು ವರ್ಷ ಆದ ಮೇಲೆ ಹುಟ್ಟಿದಂತಹ ಮಗ, ಪ್ರೀತಿಯ ಮಗ ಅಂತ ಅವನ ಮೇಲೆ ತುಂಬ ಪ್ರೀತಿ ಇದೆ. ಆದರೆ ನೀನು ಯಾವುದೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಕ್ಷತ್ರಿಯ ಕುಲದಲ್ಲಿ ಬಂದಂತಹ ಶ್ರೇಷ್ಠ ವ್ಯಕ್ತಿ. ಕ್ಷತ್ರಿಯರಿಗೆ ಪ್ರಧಾನವಾದಂತಹ ಒಂದು ಧರ್ಮ ಅಂಥೇಳಿ ಅದು ಪರಾಕ್ರಮ. ಹಾಗಾಗಿ ನಿನ್ನ ಮಗನ ಪರಾಕ್ರಮ ನಿನಗೇನಂತ ನಿನಗೆ ಇನ್ನೂ ಗೊತ್ತಿಲ್ಲ. ಹಾಗಾಗಿ ಅವನೊಂದು ಕಳಿಸಿಕೊಟ್ಟರೆ ನಿನ್ನ ಕೀರ್ತಿಯೂ ಜಾಸ್ತಿ ಆಗುತ್ತೆ, ರಾಮನ ನಿಜವಾದಂತಹ ಪರಾಕ್ರಮ ಮತ್ತು ಕೀರ್ತಿ ಏನು ಅಂತ ಜಗತ್ತಿಗೆ ಗೊತ್ತಾಗುತ್ತೆ. ಹಾಗಾಗಿ ಅವನು ಕಳಿಸಿಕೊಡು ಎಂಬುದಾಗಿ ಕುಲಗುರುಗಳು ಹೇಳ್ತಾರೆ. ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ದೊಡ್ಡ ನಿಯಮ ಅಂತ ಹೇಳಿದ್ರೆ, ಕುಲಗುರುಗಳು ಏನು ಮಾತನ್ನು ಹೇಳ್ತಾರೋ ಅದಕ್ಕೆ ಚಕಾರವನ್ನು ಕೂಡ ಎತ್ತದೇನೆ, ಅದು ಎಂತಹ ಕಷ್ಟದ ಪರಿಸ್ಥಿತಿ ಆಗಿದ್ದರೂ ಕೂಡ ಅದನ್ನು ನಡೆಸಿಕೊಡ್ತಾ ಇದ್ದರು ಆಗಿನ ಕಾಲದ ವ್ಯಕ್ತಿಗಳು. ಹಾಗಾಗಿ ಯಾವ ದಶರಥ ಮಹಾರಾಜನು ಕೂಡ ವಿಶ್ವಾಮಿತ್ರರು ಹೇಳಿದಾಗ ಸ್ವಲ್ಪ ಅಪನಂಬಿಕೆ ಇತ್ತು ಅವರ ಮಾತಿನ ಮೇಲೆ. ನನ್ನ ಮಗನ ಕೈಲಿ ಇದು ಆಗುತ್ತೋ ಇಲ್ಲೋ ಅನ್ನುವಂತಹ ಒಂದು ಹೆದರಿಕೆ ಇತ್ತು, ದುಃಖ ಎಲ್ಲವೂ ಕೂಡ ಸೇರಿತ್ತು. ಯಾವಾಗ ಕುಲಗುರುಗಳು ಒಂದು ಮಾತನ್ನು ಹೇಳಿದರೋ ಆಗಲಿ ಕಳಿಸಿಕೊಡ್ತೇನೆ ಅಂತ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ. 16 ವರ್ಷದ ಒಬ್ಬ ತುಂಬದೇ ಇರುವಂಥ ಒಬ್ಬ ಹುಡುಗನನ್ನು
ದೊಡ್ಡ ದೊಡ್ಡ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಅಂತ ಕಳಿಸಿದರೆ ಯಾವ ತಂದೆ ತಾಯಿಗಳಾದ ಕೂಡ ಹೆದರಿಕೆ ಆಗೇ ಆಗುತ್ತೆ. ಆದರೂ ಕೂಡ ವಸಿಷ್ಠರ ಮಾತಿನ ಮೇಲೆ ನಂಬಿಕೆಯನ್ನು ಇಟ್ಟು ಆ ವ್ಯಕ್ತಿ ಅವರನ್ನು ಕಳಿಸ್ತಾನೆ. ಈ ರೀತಿಯಾಗಿ ರಾಮ ಮತ್ತು ಲಕ್ಷ್ಮಣರು ಕಾಡಿಗೆ ಹೋಗ್ತಾರೆ. ಕಾಡಿಗೆ ಹೋದಾಗ ಪ್ರಾರಂಭದಲ್ಲಿ ಆದಂತಹ ಒಂದು ಕೆಲಸ ಅದು ತಾಟಕಾಂ ಘಾತಕಃ ಅಂತ ರಾಯರು ಹೇಳುವಂತೆ ತಾಟಕೆಯನ್ನು ಸಂಹಾರ ಮಾಡಿದರು ಎಂಬುದಾಗಿ ಹೇಳ್ತಾರೆ. ಆ ತಾಟಕೆಯನ್ನು ತೋರಿಸಿ ವಿಶ್ವಾಮಿತ್ರರು ಹೇಳ್ತಾರೆ, ತಾಟಕೆ ಒಂದು ಕಡೆ ಕೂತ್ಕೊಂಡಿರ್ತಾಳೆ, ಅವಳ ಪಕ್ಕದಲ್ಲಿ ಒಂದು ದೊಡ್ಡ ಬೆಟ್ಟ ಇರುತ್ತೆ ಅಂತೆ. ರಾಮ ಅಲ್ಲಿ ಕಾಣಿಸ್ತಾ ಇದ್ದಾಳಲ್ಲ, ಅವಳೇ ತಾಟಕೆ. ಅವಳ ಪಕ್ಕದಲ್ಲಿ ಒಂದು ದೊಡ್ಡ ಒಂದು ಬೆಟ್ಟ ಇದೆ. ಆ ಬೆಟ್ಟ ಕಲ್ಲು ಮಣ್ಣಿನ ಬೆಟ್ಟ ಅಲ್ಲ, ಹೊರತು ಋಷಿಗಳ ಅಸ್ಥಿಯಿಂದ ಮೂಳೆಯಿಂದ ಮಾಡಿದಂತಹ ಬೆಟ್ಟ ಅಂತೆ. ಅಂದರೆ ಅಷ್ಟು ಲಕ್ಷಾಂತರ ಜನ ಋಷಿಗಳನ್ನು ಸಂಹಾರ ಮಾಡಿ ಅವರ ಮೂಳೆ ಮಾಂಸಗಳಿಂದಾಗಿ ದೊಡ್ಡ ಬೆಟ್ಟವನ್ನೇ ಮಾಡಿದಂತಹ ದೊಡ್ಡ ಕ್ರೂರಿ ಅದು ಯಾವ ತಾಟಕೆ. ಹಾಗಾಗಿ ಅವಳನ್ನು ನೀನು ಸಂಹಾರ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಹೇಳಿದಾಗ ರಾಮದೇವರಿಗೆ ಸ್ವಲ್ಪ ಸಂಕೋಚ ಆಗುತ್ತೆ ಅಂತೆ. ಅವಳೊಬ್ಬ ಹೆಣ್ಣನ್ನು ಹೇಗೆ ಸಂಹಾರ ಮಾಡಲಿ ಅಂತ. ಅದಕ್ಕೆ ವಿಶ್ವಾಮಿತ್ರರು ಒಂದು ಮಾತನ್ನು ಹೇಳ್ತಾರೆ, ನಹಿತೆ ಸ್ತ್ರೀ ವಧಕೃತೆ ಘೃಣಾಕಾರ್ಯ ನರೋತ್ತಮ ಚಾತುರ್ವರ್ಣ್ಯ ಹಿತಾರ್ಥಾಯ ಕರ್ತವ್ಯಂ ರಾಜಸೂನುನ ಅಂತ. ಇವತ್ತು ನೀನು ಈ ಮಹಾಪಾತಕಿಯಾದಂಥ ಒಂದು ಹೆಣ್ಣನ್ನು ಸಂಹಾರ ಮಾಡಿದರೆ ಅದು ಚಾತುರ್ವರ್ಣ್ಯ ಹಿತಾರ್ಥಾಯ, 4 ವರ್ಣದವರಿಗೂ ಅದರಿಂದ ಹಿತ ಆಗುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ 4 ಜನರು ಕೂಡ ಆರಾಮವಾಗಿ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಕಾಡಿನಲ್ಲಿ ತಾಟಕೆ ಇದ್ದಾಳೆ ಅಂತ ಒಂದು ನರ ಪ್ರಾಣಿಯೂ ಕೂಡ ಇದರ ಸುತ್ತಮುತ್ತ ಬರ್ತಾ ಇಲ್ಲ. ಹಾಗಾಗಿ ಇವಳು ಹೆಣ್ಣು ಅಂತ ನೀನು ಹಾಗೆ ಬಿಟ್ಟರೆ ಇದರಿಂದ ಲೋಕಕ್ಕೆ ನಾಶವೇ ಆಗುತ್ತೆ ಹೊರತು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನೀನು ಇವಳನ್ನು ಸಂಹಾರ ಮಾಡು ಎಂಬುದಾಗಿ ಹೇಳಿದಾಗ ಆ ಯಾವ ರಾಮದೇವರು ತಾಟಕ ಸಂಹಾರವನ್ನು ಮಾಡ್ತಾರೆ. ಮುಂದೆ ಆ ಸುಬಾಹುವನ್ನು ಕೂಡ ವಿಶೇಷವಾಗಿ ಸಂಹಾರವನ್ನು ಮಾಡಿ ಮಾರೀಚನನ್ನು ಸಂಹಾರ ಮಾಡೋದಿಲ್ಲ. ಮಾರೀಚನನ್ನು ದೂರ ತಮ್ಮ ಬಾಣದಿಂದ ಹೋಗಿ ಬೀಳಿಸಿಬಿಡ್ತಾರೆ. ಯಾಕೆ ಅಂತ ಹೇಳಿದರೆ ಅವನಿಂದ ಮುಂದೆ ಇನ್ನೊಂದು ದೊಡ್ಡ ಕಾರ್ಯ ಆಗಬೇಕಾಗಿತ್ತು. ಮುಂದೆ ಇದೇ ಮಾರೀಚನೇನೆ ಮಾಯಾಜಿಂಕೆ ವೇಷವನ್ನು ತೊಟ್ಟುಕೊಂಡು ಬಂದು ಸೀತೆಯನ್ನು ಅಪಹಾರ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾನೆ. ಹಾಗಾಗಿ ಮಾರೀಚನನ್ನು ಸಂಹಾರ ಮಾಡದೆ ಹಾಗೆ ಬಿಡ್ತಾರೆ. ಅದೇ ರೀತಿಯಾಗಿ ಆ ಯಾವ ವಿಶ್ವಾಮಿತ್ರರಿಂದ ತಾವು ಅನೇಕ ಮಂತ್ರಗಳನ್ನು ಉಪದೇಶ ಪಡ್ಕೊಳ್ತಾರೆ ಅಂತೆ. ಬಲ ಅತಿಬಲ ಎನ್ನುವಂತಹ ಉಪದೇಶಗಳನ್ನು ಪಡ್ಕೊಳ್ತಾರೆ. ಅದಕ್ಕೆ ಅವರು ಯಾಕೆ ಪಡ್ಕೊಂಡ್ರು ಅಂತ, ರಾಮದೇವರು ಸರ್ವಜ್ಞರು, ಸಾಕ್ಷಾತ್ ಪರಮಾತ್ಮ. ಅವನಿಗೆ ಈ ಅಸ್ತ್ರ ಮಂತ್ರ ಬಲ ಅತಿಬಲ ಎಂಬಂಥ ಮಂತ್ರಗಳ ಅವಶ್ಯಕತೆಯೇ ಇಲ್ಲ. ಹಾಗಿದ್ದರೂ ಕೂಡ ಅವರು ಯಾಕೆ ಪಡ್ಕೊಂಡ್ರು ಅಂತ ಹೇಳಿದರೆ ಪರಮಾತ್ಮ ಹೇಳಿದಂತೆ ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ ಅಂತ ಯೋಗ್ಯರಾದಂತಹ ಗುರುಗಳು ಸಿಕ್ಕಾಗ ಅವರ ಉಪದೇಶವನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ತೋರಿಸಲಿಕ್ಕೋಸ್ಕರ ಅವನು ಉಪದೇಶವನ್ನು ಪಡೆದುಕೊಂಡ ರಾಮದೇವರು. ಇದು ಒಂದು ಉದ್ದೇಶ. ಇನ್ನೊಂದು ಉದ್ದೇಶ, ಆ ವಿಶ್ವಾಮಿತ್ರರು ಅವರ ಕಿವಿಯಲ್ಲಿ ಒಂದು ಮಂತ್ರ ಉಪದೇಶ ಮಾಡಿದಾಗ ಹೀಗೆ ಒಬ್ಬ ಗುರುಗಳು ತಮ್ಮ ಶಿಷ್ಯ ಏನು ಹೇಳ್ತಾ ಇದ್ರು ಕೂಡ ಏನು ಮಾಡ್ತಾರೆ, ಅದನ್ನು ಪ್ರೀತಿಯಿಂದ ಕೇಳಿಸ್ಕೊಳ್ತಾರೆ. ಯಾಕೆ? ಅವನ ಉದ್ಧಾರ ಆಗಲಿ ಅಂತ. ಆ ರೀತಿಯಾಗಿ ವಿಶ್ವಾಮಿತ್ರರ ಉದ್ಧಾರ ಆಗಲಿ ಎಂಬಂತಹ ಉದ್ದೇಶದಿಂದಾಗಿ ರಾಮದೇವರು ಅವರಿಂದ ಮಂತ್ರದ ಉಪದೇಶವನ್ನು ಪಡೆದುಕೊಂಡರು ಎಂಬುದಾಗಿ ಹೇಳ್ತಾರೆ. ಈ ರೀತಿಯಾಗಿ ಬ್ರಹ್ಮಾದ್ಯಂ ಪ್ರಾಪ್ಯಹತ್ವ ನಿಶಿಚರ ನಿಕರಂ ಯಜ್ಞಪಾಲೋ ವಿಮೋಚ ಎಂಬುದಾಗಿ ಆ ಬ್ರಹ್ಮಾಸ್ತ್ರ ಮುಂತಾದಂತಹ ಎಲ್ಲ ಅಸ್ತ್ರಗಳನ್ನು ಕೂಡ ಪಡೆದುಕೊಂಡು ಆ ವಿಶ್ವಾಮಿತ್ರರ ಯಜ್ಞದ ರಕ್ಷಣೆಯನ್ನು ಮಾಡ್ತಾರೆ. ಈ ರೀತಿಯಾಗಿ ತಮ್ಮ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ರಾಮದೇವರು ಮತ್ತು ಲಕ್ಷ್ಮಣದೇವರು ಒಂದು ದೊಡ್ಡದಾದಂತಹ ಲೋಕೋಪಕಾರಿಯಾದಂತಹ ಕಾರ್ಯವನ್ನು ಮಾಡ್ತಾರೆ. ಈ ರೀತಿಯಾಗಿ ಮಾಡಿ ಮುಂದೆ ವಿಮೋಚ್ಯ ಅಹಲ್ಯ ಶಾಪಂ ಅಂತ ಪ್ರಧಾನವಾಗಿ ಬರೋದು ಅಹಲ್ಯೆಯ ಉದ್ಧಾರದ ಸಂದರ್ಭ. ಅಹಲ್ಯೆ ನಿಮಗೆಲ್ಲ ಗೊತ್ತೇ ಇರುವಂತೆ ಆ ಋಷಿಗಳ ಪತ್ನಿ. ಅಂತಹ ಋಷಿಗಳ ಪತ್ನಿಯನ್ನು ಇಂದ್ರ ಬಂದು ಬಲಾತ್ಕರಿಸಿದಾಗ ಅವರಿಗೆ ಶಾಪವನ್ನು ಕೊಟ್ಟಿರ್ತಾರೆ ಗೌತಮರು, ಕಲ್ಲಾಗಿ ಇರುವಂಥ. ಆ ರೀತಿಯಾದಂತಹ ಆ ಯಾವ ಅಹಲ್ಯೆಯನ್ನು ತಮ್ಮ ಪಾದಸ್ಪರ್ಶದಿಂದಾಗಿ ಯಾವ ರಾಮದೇವರು ಉದ್ಧಾರ ಮಾಡ್ತಾರೆ. ಹಾಗಾಗಿ ಇವತ್ತು ನಾವು ಒಂದು ಪ್ರಸಿದ್ಧವಾದ ಶ್ಲೋಕವನ್ನು ಹೆಂಗಸರು ಹೇಳ್ತಾರೆ, ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಅಂತ ಪಂಚಕನ್ಯಾ ಸ್ಮರೆ ನಿತ್ಯಂ ಮಹಾಪಾತಕನಾಶನಂ ಅಂತ ಅಹಲ್ಯೆಯನ್ನು ಪತಿವ್ರತೆಯರ ಸ್ಥಾನದಲ್ಲಿ ಮೊದಲು ನಿಲ್ಲಿಸ್ತಾರೆ. ಸೀತೆಗಿಂತಲೂ ಮೊದಲಿನ ಸ್ಥಾನ ಯಾರಿಗೆ? ಅದು ದ್ರೌಪದಿಗೆ. ಹಾಗಾಗಿ ಅಹಲ್ಯೆಗೆ ಶಾಪ ಕೊಟ್ಟಿದ್ದರು. ಹಾಗಂದ ತಕ್ಷಣ ಅವಳು
ಕೆಟ್ಟ ಸ್ತ್ರೀ ಅಥವಾ ದೋಷಯುಕ್ತವಾದಂಥ ಸ್ತ್ರೀ ಅಂತ ಸರ್ವಥಾ ನಾವು ನಿರ್ಧಾರ ಮಾಡಬಾರದು. ಪ್ರಧಾನವಾಗಿ ಆ ಒಂದು ಅಗಸ್ತ್ಯರ ಯಾವ ಗೌತಮರ ತಪಸ್ಸು ಪುಣ್ಯ ಹ್ರಾಸ ಆಗಬೇಕಾಗಿತ್ತು. ಹಾಗಾಗಿ ಮಧ್ವಾಚಾರ್ಯರು ಈ ಒಂದು ಶ್ಲೋಕಕ್ಕೆ ಹೇಳಬೇಕಾದ್ರೆ ಅನೇನ ಅಹಲ್ಯಾಯ ನಾಪರಾಧೋಸ್ತೀತಿ ಸೂಚಿತಂ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯ ಶ್ಲೋಕಕ್ಕೆ ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ. ಪ್ರದರ್ಶನಾತ್ ಬಲಾತ್ಕಾರೇಣ ರಮಣಾತ್, ಇದರಲ್ಲಿ ತಪ್ಪಿರೋದು ಯಾರ್ದು? ಇಂದ್ರನದ್ದು. ಹಾಗಾಗಿ ಅಹಲ್ಯಾಯ ಅಪರಾಧ ನಾಸ್ತಿ, ಅಹಲ್ಯೆಗೆ ಯಾವುದೇ ರೀತಿಯಂಥ ದೋಷ ಇಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅಹಲ್ಯೆಯನ್ನು ಪತಿವ್ರತೆಯರ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಆ ರೀತಿಯಾಗಿ ಅಹಲ್ಯ ಶಾಪಂ ಭಂಕ್ತ ಶಿವಧನುರುಪಯನ್ ಜಾನಕೀಂ ನ ಪ್ರಸೀದೇತ್ ಎಂಬುದಾಗಿ ವಿಶೇಷವಾಗಿ ಮುಂದೆ ತಾವು ಮಿಥಿಲಾ ಪಟ್ಟಣಕ್ಕೆ ಹೋಗಿ ತಾವು ಅಲ್ಲಿ ಇದ್ದಂತಹ ಶಿವಧನುಸ್ಸನ್ನು ತಾವು ಅದನ್ನು ಮುರಿದು ಆ ಸೀತಾದೇವಿಯೊಟ್ಟಿಗೆ ವೈಭವದ ವಿವಾಹ ಎಂಬುದಾಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ರಾಮ ಹುಟ್ಟಿದಾಗಿನಿಂದ ಪ್ರಾರಂಭ ಮಾಡಿ ಅವನು ಸೀತೆಯ ವಿವಾಹವಾಗುವ ತನಕ ಸಂಪೂರ್ಣ ಚರಿತ್ರೆಯನ್ನು ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ನಮಗೆ ರಾಯರು ಸಂಗ್ರಹ ಮಾಡಿಕೊಡ್ತಾರೆ. ಹೀಗೆ ಸೀತಾದೇವಿಯೊಟ್ಟಿಗೆ ವಿವಾಹ ಎಂಬುದು ವೈಭವದಿಂದ ಆಗುತ್ತೆ. ಇಲ್ಲಿಯೂ ಕೂಡ ಗಮನಿಸಬೇಕಾದಂತಹ ಅಂಶ, ಸೀತೆ ರಾಮ ಸಾಕ್ಷಾತ್ ಲಕ್ಷ್ಮೀನಾರಾಯಣರು, ಅವರಿಗೆ ಯಾವುದೇ ರೀತಿಯಂಥ ವಿಯೋಗ ಎಂಬುದಿಲ್ಲ. ಇವತ್ತು ಮದುವೆ ಆಯಿತು ಎಂಬುದಾಗಿ ಸರ್ವತಾ ಅಂದುಕೊಳ್ಳಬಾರದು. ಮದುವೆಯಾಗಿದ್ದ ಉದ್ದೇಶ ಅದನ್ನು ನೋಡುವುದರಿಂದಾಗಿ ಆಗಿನ ಕಾಲದ ಜನರ ಉದ್ಧಾರ ಆಗಲಿ ಅಂತ. ಯಾವುದೇ ಆಗಲಿ, ಕೃಷ್ಣ ರುಕ್ಮಿಣಿ ವಿವಾಹವಾಗಲಿ, ಶ್ರೀನಿವಾಸನ ಕಲ್ಯಾಣ ಆಗಲಿ, ಯಾವುದೇ ರೀತಿಯ ವಿವಾಹವಾಗಲಿ, ಅಲ್ಲಿಯ ತನಕ ಅವರಿಬ್ಬರು ಜೊತೆಗೆ ಇರಲಿಲ್ಲ, ಮದುವೆಯಾದ ಮೇಲೆ ಜೊತೆಯಾದರು ಅಂತ ಸರ್ವತಾ ಅಂದುಕೊಳ್ಳಬಾರ್ದು. ಜನರಿಗೆ ಆ ಒಂದು ಉದ್ಧಾರ ಆಗಲಿ. ಅದೇ ರೀತಿಯಾಗಿ ಅಸುರ ಜನರಿಗೆ ಇಲ್ಲಿಯ ತನಕ ಇವರಿಬ್ಬರು ಬೇರೆಯಾಗಿದ್ದರು, ಇವತ್ತು ಮದುವೆಯಾದರು ಎಂಬುದಾಗಿ ಅವರಿಗೆ ಮೋಹ ಬುದ್ಧಿ ಉಂಟಾಗಲಿ ಎಂಬಂತಹ ಉದ್ದೇಶದಿಂದಾಗಿ ಪರಮಾತ್ಮ ಮದುವೆಯಾಗ್ತಾನೆ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಅವರಿಬ್ಬರ ವೈಭವದ ವಿವಾಹ ಎಂಬುದು ಆಯಿತು. ಅದರ ಜೊತೆಗೆ ಲಕ್ಷ್ಮಣ ಭರತ ಶತ್ರುಘ್ನ ಅವರ ವಿವಾಹವು ಕೂಡ ಸೀತಾದೇವಿಯ ತಂಗಿಯರೊಟ್ಟಿಗೆ ವಿವಾಹ ಆಯಿತು ಎಂಬುದಾಗಿ ಇಷ್ಟು ರಾಮದೇವರ ವಿವಾಹದ ಅಂಶವನ್ನು ತಿಳಿಸ್ತಾರೆ. ಈ ರೀತಿಯಾಗಿ ವಿವಾಹ ಆದ ಮೇಲೆ ಪುನಃ ತಮ್ಮ ನಗರಕ್ಕೆ ಮಿಥಿಲಾ ಪಟ್ಟಣದಿಂದ ಅಯೋಧ್ಯ ನಗರಕ್ಕೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಯಿತು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಆಯಂ ರಾಮ ಸಭಾರ್ಯೋ ಧ್ವನಿ ನಿಜ ಸಹಜೈ ಭಾರ್ಗವೇಶ ಸ್ವರೂಪ ತದ್ಗಂ ಹತ್ವಾ ಸುರಾರಿಂ ಪುರಗೌತನುತ ಸ್ಥಾಪಸೇದ್ ಭೂಪಪೃಷ್ಟೈ ಕಲ್ಯಾಣಾನಂತಧರ್ಮೋ ಅಗುಣಲವರಹಿತ ಪ್ರಾಣಿನಾಂ ಅಂತರಾತ್ಮೆ ತಾದ್ಯುಕ್ತಶ್ಚಾಭಿಷೇಕೆ ಪುರಜನ ಮಹಿತೋ ಮಖ್ಯತಾಂ ಮೇ ವಚೋಭಿಹಿ ಎಂಬುದಾಗಿ ಎರಡನೇ ತಿಳಿಸ್ತಾರೆ. ರಾಮದೇವರ ಒಂದು ಸಂದರ್ಭ, ಅವರ ಜೊತೆಗೆ ಆದಂತಹ ಯುದ್ಧ. ಮುಂದೆ ತಾವು ಅಯೋಧ್ಯಕ್ಕೆ ಬಂದು ಅಯೋಧ್ಯೆಯಲ್ಲಿ ದಶರಥ ಮಹಾರಾಜ ಒಂದು ತೀರ್ಮಾನವನ್ನು ಮಾಡ್ತಾನೆ. ಏನಂತ? ರಾಮದೇವರಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡ್ತಾನೆ. ಅಷ್ಟು ಅಂಶಗಳನ್ನು ಎರಡನೇ ಶ್ಲೋಕದಲ್ಲಿ ಯಾವ ನಮಗೆ ರಾಯರು ತಿಳಿಸಿಕೊಡ್ತಾರೆ. ರಾಮದೇವರಿಗೆ ಮತ್ತು ಸೀತಾದೇವಿಗೆ ವೈಭವದ ವಿವಾಹವಾಯಿತು. ಪ್ರತಿಯೊಬ್ಬರೂ ಕೂಡ ಆ ಮದುವೆಯ ದಿಬ್ಬಣದಲ್ಲಿ ವಾಪಸ್ ತಮ್ಮ ತಮ್ಮ ಊರಿಗೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದಶರಥ, ರಾಮ, ಲಕ್ಷ್ಮಣ, ಸೀತೆ ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ. ವೈಭವದ ವಿವಾಹ, ಎಲ್ಲರ ಮುಖದಲ್ಲೂ ಕೂಡ ಸಂತೋಷ ತುಂಬಿಕೊಂಡಿದೆ. ಆ ಸಂದರ್ಭದಲ್ಲಿ ಒಂದು ಕ್ಷಣ ಪ್ರತಿಯೊಬ್ಬರು ಕೂಡ ಗಾಬರಿಯಾಗ್ತಾರೆ ಅಂತೆ. ಅದಕ್ಕೆ ಪ್ರಧಾನ ಕಾರಣ ಏನು ಅಂತ ಹೇಳಿದ್ರೆ, ಎದುರುಗಡೆ ಒಂದು ಭಯಾನಕವಾದಂಥ ದೃಶ್ಯ ಆಗುತ್ತೆ ಅಂತೆ. ಯಾರು ಅಂತ ಹೇಳಿದ್ರೆ, ಆಗಿನ ಕಾಲದ ಮಹಾಪರಾಕ್ರಮಶಾಲಿಗಳು. ಅಷ್ಟು ಮಾತ್ರ ಅಲ್ಲ, ಯಾರನ್ನು ನೋಡಿದರೆ ಪ್ರತಿಯೊಬ್ಬ ಕ್ಷತ್ರಿಯರು ಕೂಡ ಹೆದರಿ ನಡುಗಿ ಹೋಗ್ತಾ ಇದ್ರು ಅಂತಹ ಸಾಕ್ಷಾತ್ ಪರಶುರಾಮ ದೇವರು ಎದುರಿಗೆ ಬರ್ತಾರೆ ಅಂತೆ. ಪರಶುರಾಮ ದೇವರ ಬಗ್ಗೆ ಹೇಳಬೇಕಾದರೆ 21 ಬಾರಿ ಸಮಗ್ರ ಭೂಮಿಯನ್ನು ಪ್ರದಕ್ಷಿಣೆಯನ್ನು ಮಾಡಿ ತಮ್ಮ ಕೈಯಲ್ಲಿದ್ದಂತಹ ಕೊಡಲಿಯಿಂದ ಎಲ್ಲ ದುಷ್ಟ ರಾಜರನ್ನು, ಸಾತ್ವಿಕ ರಾಜರನ್ನಲ್ಲ, ದುಷ್ಟ ರಾಜರನ್ನು ಸಂಹಾರ ಮಾಡಿದಂತಹ ದಿವ್ಯ ಒಂದು ಸ್ವರೂಪ, ಪರಮಾತ್ಮನ ಸ್ವರೂಪ, ಪರಶುರಾಮ ಸ್ವರೂಪ. ಆ ಪರಶುರಾಮ ದೇವರು ಎದುರುಗಡೆ ಬರ್ತಾರೆ ಅಂತೆ. ಅವರಿಗೆ ವಿಚಾರ ಗೊತ್ತಾಗಿರುತ್ತೆ. ಏನು ಅಂತ? ರಾಮದೇವರು ಶಿವಧನುಸ್ಸನ್ನು, ಅಂದರೆ ಜನಕನ ಆಸ್ಥಾನದಲ್ಲಿ ಇದ್ದಂತಹ ಶಿವಧನುಸ್ಸನ್ನು ಭಂಗ ಮಾಡಿ ಮುರಿದು ಸೀತಾದೇವಿಯನ್ನು ವಿವಾಹವಾಗಿದ್ದಾರೆ ಅನ್ನುವಂಥ ವಿಚಾರ ಪರಶುರಾಮ ದೇವರಿಗೆ ಗೊತ್ತಾಗಿರುತ್ತೆ. ಎದುರುಗಡೆ ಬರ್ತಾರೆ. ದಶರಥ ಮಹಾರಾಜರಿಗೆ ತುಂಬ ಹೆದರಿಕೆ ಪ್ರಾರಂಭ ಆಗಿಬಿಡುತ್ತೆ ಅಂತೆ.
ಇವ್ರ್ಯಾಕೆ ಬಂದ್ರಪ್ಪ ಅಂತ ಹೋಗಿ ಮಾತಾಡಿಸ್ತಾರೆ. ಆವಾಗ ಪರಶುರಾಮ ದೇವರು ಹೇಳ್ತಾರೆ, ನಿನ್ನ ಮಗನಾದಂತಹ ರಾಮ ಏನು ಮಾಡಿದ್ದಾನೆ, ಇವತ್ತು ಶಿವಧನಸ್ಸನ್ನು ಮುರಿದಿದ್ದಾನೆ. ಆದರೆ ನನ್ನ ಹತ್ತಿರ ಅದಕ್ಕಿಂತ ದೊಡ್ಡದಾದಂತಹ ಶ್ರೇಷ್ಠ ಧನುಸ್ಸಿದೆ, ಅದರ ಹೆಸರು ವೈಷ್ಣವ ಧನಸ್ಸು ಅಂತ. ಒಂದು ವೇಳೆ ರಾಮ ಈ ವೈಷ್ಣವ ಧನಸ್ಸನ್ನು ಮುರಿದರೆ ಅವನು ಪರಾಕ್ರಮಶಾಲಿ ಅಂತ ಒಪ್ಕೊಳ್ತೇನೆ, ಇಲ್ಲದೇ ಹೋದರೆ ಅವನೊಬ್ಬ ಸಾಮಾನ್ಯ ವ್ಯಕ್ತಿ ಎಂಬುದಾಗಿ ನಾನು ತೀರ್ಮಾನ ಮಾಡ್ತೇನೆ. ಹಾಗಾಗಿ ನನ್ನ ಹತ್ತಿರ ಅವನು ಯುದ್ಧಕ್ಕೆ ಬರಲಿ ಅಂತ ಹೇಳ್ತಾರೆ. ಯಾರು? ಪರಶುರಾಮ ದೇವರು. ಪರಶುರಾಮ ದೇವರನ್ನು ನೋಡಿದಾಗಲೇ ದಶರಥ ಅಂದುಕೊಂಡಿದ್ದ ಇಂಥದ್ದೇನೋ ಒಂದು ಕೆಟ್ಟ ಕಾರ್ಯ ಆಗುತ್ತೆ ಅಂತ. ಯಾವಾಗ ಈ ರೀತಿಯಾಗಿ ಹೇಳಿದರೋ ಆವಾಗ ಅವರಿಗೆ ತುಂಬ ಬೇಜಾರಾಗುತ್ತೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಯಾರು? ದಶರಥ ಮಹಾರಾಜ. ಈಗ ತಾನೇ ಮದುವೆಯಾಗಿ ಇನ್ನೂ ಹೆಣ್ಣನ್ನು ಮನೆ ಕೂಡ ತುಂಬಿಸ್ಕೊಂಡಿಲ್ಲ. ಇಂಥ ಸಂದರ್ಭದಲ್ಲಿ ಯುದ್ಧ ಇದು ಯಾವುದೂ ಬೇಡ, ನನ್ನ ಮಗ ಸಾಮಾನ್ಯ ವ್ಯಕ್ತಿಯೇನೆ, ಅವನೇನು ಭಾರಿ ದೊಡ್ಡ ವ್ಯಕ್ತಿಯಲ್ಲ, ದಯವಿಟ್ಟು ಬಿಟ್ಟುಬಿಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಎಷ್ಟು ಪ್ರಾರ್ಥನೆ ಮಾಡಿದರೂ ಕೂಡ ಪರಶುರಾಮ ದೇವರು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ. ಹೋಗುವುದಾದರೆ ಯುದ್ಧ ಮಾಡಿಯೇ ಹೋಗಬೇಕು ಎಂಬುದಾಗಿ ಪಟ್ಟು ಹಿಡಿತಾರೆ. ಈ ರೀತಿಯಾಗಿ ಪಟ್ಟು ಹಿಡಿದಾಗ ರಾಮದೇವರು ಹೇಳ್ತಾರೆ, ಅಪ್ಪ ನೀವೇನು ಹೆದರ್ಕೊಳ್ಬೇಡಿ, ಹೀಗೆ ಹೋಗಿ ಹಾಗೆ ಬರ್ತೇನೆ ಅಂತ ರಾಮದೇವರು ಹೇಳ್ತಾರೆ. ದಶರಥ ಮಹಾರಾಜನಿಗೆ ಸ್ವಲ್ಪ ನಂಬಿಕೆ ಬಂದಿರುತ್ತೆ ರಾಮನ ಮೇಲೆ. ಯಾಕೆ ಅಂತ ಹೇಳಿದರೆ, ಇಲ್ಲಿಯ ತನಕ ರಾಮ ಯಾವುದೋ ಒಬ್ಬ ಸುಮ್ಮನೆ ಆಡಿ ಬೆಳೆಯುವಂಥ ವಯಸ್ಸಿನ ಹುಡುಗ, 14 ವರ್ಷದ ಹುಡುಗ, ಸರಿಯಾಗಿ ಮೀಸೆ ಬಂದಿಲ್ಲ, ಹಾಗೆ ಹೀಗೆ ಅಂತ ಅವನ ಮೇಲೆ ಸಾಮಾನ್ಯವಾಗಿ ಮಕ್ಕಳ ಮೇಲೆ ಯಾವ ರೀತಿಯ ನಂಬಿಕೆ ಇರುತ್ತೋ ಅದೇ ರೀತಿ ನಂಬಿಕೆ ಇತ್ತು. ಆದರೆ ಅವನು ಇನ್ನೊಂದು ವಿಚಾರ ಗೊತ್ತಾಗಿರುತ್ತೆ. ಏನಂತ? ಮದುವೆಗೆ ಬಂದಾಗ ವಿಚಾರ ಗೊತ್ತಾಗುತ್ತೆ. ಯಾಕಂದರೆ ವಿಶ್ವಾಮಿತ್ರರೊಟ್ಟಿಗೆ ಹೋದಂತಹ ರಾಮ ವಾಪಸ್ ಬಂದಿದ್ದು ಯಾವಾಗ ಅಂತೇಳಿ ಅಯೋಧ್ಯೆಗೆ ಇದೇ ಸಂದರ್ಭದಲ್ಲಿ, ಇದಕ್ಕಿಂತ ಮುಂಚೆ ಬಂದಿರಲೇ ಇಲ್ಲ. ಹಾಗೆ ನೇರವಾಗಿ ಮಿಥಿಲಾಪಟ್ಟಣಕ್ಕೆ ಹೋಗಿದ್ದ, ಅಲ್ಲಿ ಹೋಗಿ ಮದುವೆ ಆಯಿತು, ಈಗ ವಾಪಸ್ ಬರ್ತಾ ಇದ್ದಾರೆ. ಮಿಥಿಲಾಪಟ್ಟಣಕ್ಕೆ ಮದುವೆಗೆ ಅಂತ ಹೋದಾಗ ದಶರಥನಿಗೆ ವಿಚಾರ ಗೊತ್ತಾಗುತ್ತೆ. ಮಗನಾದಂತಹ ರಾಮ ತಾಟಕೆಯನ್ನು ಸಂಹಾರ ಮಾಡಿದ, ಸುಬಾಹುವನ್ನು ಸಂಹಾರ ಮಾಡಿದ, ಮಾರೀಚನನ್ನು ಹೊಡೆದು ಓಡಿಸಿಬಿಟ್ಟ ಅಂತ. ಸುಬಾಹು, ಮಾರೀಚ, ತಾಟಕೆ ಯಾರೂ ಕೂಡ ಸಾಮಾನ್ಯ ವ್ಯಕ್ತಿಗಳೇ ಅಲ್ಲ. ಹಿಂದೆ ವಿಶ್ವಾಮಿತ್ರರು ಹೇಳಿದಂತೆ, ನೀನು ಅವಳನ್ನು ಸಂಹಾರ ಮಾಡಿದೆ ಅಂತ ಹೇಳಿ ತಾಟಕೆಯನ್ನು ಸಂಹಾರ ಮಾಡಿದರೆ ಚಾತುರ್ವರ್ಣೆ ಹಿತಾರ್ಥಾಯ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ಮಂದಿಗೂ ಒಳ್ಳೆಯದಾಗುತ್ತೆ ಅಂತ. ಹಾಗಾಗಿ ಕ್ಷತ್ರಿಯರಿಗೂ ಕೂಡ ಅವಳನ್ನು ಕಂಡರೆ ತುಂಬ ಹೆದರಿಕೆ ಇತ್ತು. ಅಂತಹ ಕೆಟ್ಟ ಹೆಂಗಸು ಅವಳು, ಅಷ್ಟು ಪರಾಕ್ರಮಶಾಲಿ. ಹಾಗಾಗಿ ಅಂತಹ ವ್ಯಕ್ತಿಗಳನ್ನೇ ಸಂಹಾರ ಮಾಡಿದ್ದಾನೆ ನನ್ನ ಮಗ ರಾಮ ಅಂತ ಹೇಳಿದ್ರೆ ಅವನ ಪರಾಕ್ರಮದ ಮೇಲೆ ಸ್ವಲ್ಪ ವಿಶ್ವಾಸ ಇರುತ್ತೆ. ಸರಿ, ಪರಮಾತ್ಮನ ಸಂಕಲ್ಪ ಹೇಗಿದೆಯೋ ಹಾಗೆ ಆಗಲಿ ಅಂತ ಆಯಿತು, ಯುದ್ಧ ಮಾಡುವಂತ ಕಳಿಸ್ತಾರೆ. ಈ ರೀತಿಯಾಗಿ ಆಗ ತಾನೇ ವಿವಾಹವಾದಂತಹ ರಾಮದೇವರು ಮಾರ್ಗ ಮಧ್ಯ, ಇದಾಗಿದ್ದೆಲ್ಲೋ ಅರಮನೆಯಲ್ಲಿ, ಇಲ್ಲಿಂದ ಯಾವುದೋ ಪ್ರದೇಶದಲ್ಲಿ ಅಲ್ಲ, ಮಾರ್ಗ ಮಧ್ಯದಲ್ಲಿ ಮಿಥಿಲಾಪಟ್ಟಣ ಮತ್ತು ಅಯೋಧ್ಯೆಯ ಮಾರ್ಗ ಮಧ್ಯದಲ್ಲಿ ಆದಂತಹ ಘನಘೋರವಾದಂತಹ ಯುದ್ಧ. ಸರಿ ಅಂತ ರಾಮದೇವರು ಬರ್ತಾರೆ. ಪರಶುರಾಮ ದೇವರ ಹತ್ತಿರ ಏನಿರುತ್ತೆ? ವಿಶಿಷ್ಟವಾದಂತಹ ವೈಷ್ಣವ ಧನುಸ್ಸು, ಪರಮಾತ್ಮನ ಧನುಸ್ಸು ಸಾಕ್ಷಾತ್ತಾಗಿರುತ್ತೆ. ಆವಾಗ ಅನಾಯಾಸವಾಗಿ ಅದನ್ನು ಮೇಲೆ ಎತ್ಕೊಳ್ತಾರೆ. ಎತ್ತಿಕೊಂಡು ತಾವೇನು ಮಾಡ್ತಾರೆ? ಅದಕ್ಕೆ ಹೆರೆಯನ್ನು ಕಟ್ತಾರೆ, ಹಗ್ಗವನ್ನು ಕಟ್ತಾರೆ. ಹಿಂದೆ ಏನಾಗಿತ್ತು? ಯಾವಾಗ ಹಗ್ಗವನ್ನು ಕಟ್ಟಲಿಕ್ಕೆ ಹೊರಟರು ಆವಾಗ ಶಿವಧನಸ್ಸು ಮುರಿದೇ ಹೋಗಿಬಿಡ್ತು. ಇಲ್ಲಿ ಹಾಗಾಗಲಿಲ್ಲ. ವೈಷ್ಣವ ಧನುಸ್ಸು, ಪರಮಾತ್ಮನ ಧನುಸ್ಸು, ಅದಕ್ಕೆ ಆರಾಮವಾಗಿ ಏನು ಮಾಡಿದರು? ಹಗ್ಗವನ್ನು ಕಟ್ಟಿದರು. ಹಗ್ಗವನ್ನು ಕಟ್ಟಿ ತಾವೇನು ಮಾಡ್ತಾರೆ? ಆ ಒಂದು ಬಾಣವನ್ನು ಪ್ರಯೋಗ ಮಾಡ್ತಾರೆ. ಬಾಣವನ್ನು ಪ್ರಯೋಗ ಮಾಡಿದಾಗ ಏನಾಯಿತು ಅಂತ, ಇದನ್ನು ನೇರವಾಗಿ ಯಾರ ಮೇಲೆ ಬಾಣ ಪ್ರಯೋಗ ಮಾಡ್ತಾರೆ? ಪರಶುರಾಮ ದೇವರ ಮೇಲೆಯೇ ಬಾಣ ಪ್ರಯೋಗವನ್ನು ಮಾಡ್ತಾರೆ ಸಾಕ್ಷಾತ್ ರಾಮದೇವರು. ನಮಗೆಲ್ಲ ಗೊತ್ತೇ ಇರುವಂತೆ ರಾಮದೇವರು ಬೇರೆಯಲ್ಲ, ಪರಶುರಾಮ ದೇವರು ಬೇರೆಯಲ್ಲ, ಸಾಕ್ಷಾತ್ ಇಬ್ಬರು ಕೂಡ ಪರಮಾತ್ಮನ ಅವತಾರಗಳೇನೆ. ವೇದದಲ್ಲಿ ಹೇಳುವಂತೆ ಪೂರ್ಣಂ ಅದಹ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ಪರಿಪೂರ್ಣವಾದಂತಹ ಅವತಾರಗಳು. ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಕೇವಲ ಗ್ರಂಥ ರಚನೆ ಮಾಡಿದರು, ಅವರಿಗೆ ಪರಾಕ್ರಮ ಇರಲಿಲ್ಲ ಅಂತ ಸರ್ವತಾ ಅಂದುಕೊಳ್ಳಬಾರದು. ವೇದವ್ಯಾಸ ದೇವರಿಗೆ, ನರಸಿಂಹದೇವರಿಗೆ ಯಾವ ರೀತಿ ಪರಾಕ್ರಮ ಇತ್ತು ಅಷ್ಟೇ ಪರಾಕ್ರಮ
ವೇದವ್ಯಾಸ ದೇವರಿಗೂ ಇದೆ. ವೇದವ್ಯಾಸ ದೇವರಿಗೆ ಯಾವ ರೀತಿಯಾದಂಥ ಜ್ಞಾನ ಇತ್ತೋ ಅಷ್ಟೇ ಜ್ಞಾನ ವರಾಹ ದೇವರಿಗೂ ಇದೆ, ನರಸಿಂಹದೇವರಿಗೂ ಇದೆ. ನರಸಿಂಹದೇವರು ಕೇವಲ ಹಿರಣ್ಯಕಶಿಪನ್ನು ಸಂಹಾರ ಮಾಡಿದರು ಅಂತ ಆ ನರಸಿಂಹ ಅವತಾರಕ್ಕೆ ಕೇವಲ ಪರಾಕ್ರಮ ಮಾತ್ರ ಇತ್ತು, ಜ್ಞಾನ ಇಲ್ಲ ಅಂತ ಸರ್ವದಾ ಅಂದುಕೊಳ್ಳಬಾರದು. ಪ್ರತಿಯೊಂದು ಅವತಾರಗಳು ಕೂಡ ಪರಿಪೂರ್ಣವಾದಂತಹ ಅವತಾರಗಳೇನೆ. ಪರಮಾತ್ಮನ ಮೂಲ ರೂಪ ಯಾವ ರೀತಿ ಪರಿಪೂರ್ಣವಾಗಿ ಇರುತ್ತೋ ಅದೇ ರೀತಿಯಾಗಿ ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ಪರಿಪೂರ್ಣವಾದದ್ದು. ಹೇಗೆ ಅಂತ ಹೇಳಿದರೆ, ದೀಪದಿಂದ ದೀಪವನ್ನು ಹಚ್ಚಿದಂತೆ ಅಂತ. ಒಂದು ದೀಪ ಇರುತ್ತೆ, ಆ ದೀಪದಿಂದ ಇನ್ನೊಂದು ದೀಪ ಹಚ್ತೇವೆ, ಆವಾಗ ಆ ದೀಪದಲ್ಲಿ ಬೆಳಕು ಕಡಿಮೆ ಆಗುತ್ತಾ? ಹಾಗೇ ಇರುತ್ತೆ. ಈ ದೀಪದಲ್ಲಿ ಬೆಳಕು ಹಾಗೇ ಇರುತ್ತೆ. ಹಾಗೆ ಪರಮಾತ್ಮನ ಪ್ರತಿಯೊಂದು ಅವತಾರಗಳು ಕೂಡ ದೀಪದಿಂದ ದೀಪವನ್ನು ಹಚ್ಚಿದಂತೆ ಎಷ್ಟೇ ರೂಪಗಳು ಆ ರೂಪದಿಂದ ಹೊರಗಡೆ ಬಂದರೂ ಕೂಡ ಮೂಲ ರೂಪಕ್ಕೆ ಆಗಲಿ ಏನೋ ಕುಂದು ಕೊರತೆಗಳಿರೋದಿಲ್ಲ. ಅವತಾರ ರೂಪಗಳಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಹೆಚ್ಚು ಕಡಿಮೆ ಇರೋದಿಲ್ಲ. ಪ್ರತಿಯೊಂದು ಅವತಾರಗಳು ಕೂಡ ಪರಮಾತ್ಮನ ಪರಿಪೂರ್ಣವಾದಂಥ ಅವತಾರಗಳೇನೆ. ಅಂತಹ ಯಾವ ಸಾಕ್ಷಾತ್ ಪರಮಾತ್ಮನ ಅವತಾರಗಳು ಪರಶುರಾಮ ಅವತಾರ ಮತ್ತು ರಾಮಾವತಾರ. ಇಂತಹ ಸಂದರ್ಭದಲ್ಲಿ ಬಾಣಪ್ರಯೋಗವನ್ನು ಮಾಡ್ತಾರೆ. ಯಾರ ಮೇಲೆ ಮಾಡಿದರು ಅಂತ ಅದಕ್ಕೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಒಬ್ಬ ದೈತ್ಯ ಇದ್ದ ಅಂತೆ. ಆ ದೈತ್ಯನ ಹೆಸರು ಅತುಲ ಅಂತ. ಅತುಲ ಎಂಬಂತಹ ದೈತ್ಯ ಅವನು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿ ವರವನ್ನು ಪಡೆದದ್ದೇನು? ಮತ್ತೆ ಅಮರತ್ವ ವರ ಅಂತ. ರಾವಣ ಕೇಳಿದಂತಹ ವರವೇನೆ, ನನಗೆ ಸಾವೇ ಬರಬಾರ್ದು ಅಂತ. ಬ್ರಹ್ಮದೇವರು ಹೇಳಿದ್ರೆ ಅದಕ್ಕೆ ಸಾಧ್ಯ ಇಲ್ಲ ಅಂತ. ಬ್ರಹ್ಮದೇವರು ಯಾರಿಗೂ ಅಮರತ್ವ ವರವನ್ನು ಕೊಟ್ಟಿಲ್ಲ, ರಾವಣನಿಗೂ ಕೊಡಲಿಲ್ಲ, ಈ ಅತುಲನಿಗೂ ಕೊಡಲಿಲ್ಲ. ಅದನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆವಾಗ ಈ ಅತುಲ ಒಂದು ವಿಚಾರವನ್ನು ಮಾಡ್ತಾನೆ. ಅವನಿಗೆ ಗೊತ್ತಿರುತ್ತೆ ಪರಮಾತ್ಮನ ಮಹಿಮೆ ಏನು ಅಂತ ಗೊತ್ತಿರುತ್ತೆ. ಆದರೂ ಪರಮಾತ್ಮನ ಮೇಲೆ ದ್ವೇಷ. ಅವನು ಹೇಳ್ತಾನೆ, ಯಾವಾಗ ಪರಮಾತ್ಮ ಒಬ್ಬ ವ್ಯಕ್ತಿ ಹತ್ರ ಸೋಲ್ತಾನೋ ಆವಾಗ ನನಗೆ ಮರಣ ಬರಲಿ ಅಂತ. ಅವನಿಗೆ ನಿಶ್ಚಯ ಪರಮಾತ್ಮ ಸರ್ವೋತ್ತಮ ಮಹಾಪರಾಕ್ರಮಶಾಲಿ, ಅವನು ಸೋಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಪರಮಾತ್ಮ ಯಾವತ್ತೂ ಸೋಲೋದೇ ಇಲ್ಲ, ಹಾಗಾಗಿ ನನಗೆ ಮರಣ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಪರಮಾತ್ಮನಿಗೆ ಯಾವತ್ತು ಸೋಲಾಗುತ್ತೋ ಅವತ್ತು ನನಗೆ ಮರಣ ಬರಲಿ ಅಂತ ವರವನ್ನು ಕೇಳ್ತಾನೆ. ಬ್ರಹ್ಮದೇವರು ತಥಾಸ್ತು ಹಾಗೆ ಆಗಲಿ ಎಂಬುದಾಗಿ ಹೇಳ್ತಾರೆ. ಪರಮಾತ್ಮ ಅದಕ್ಕೋಸ್ಕರ ಏನು ಮಾಡ್ತಾನೆ, ಅವನೇನು ಮಾಡ್ತಾನೆ, ಪರಮಾತ್ಮ ಸೋಲೋದಿಲ್ಲ ಅಂತ ನಿಶ್ಚಯ ಆಗುತ್ತೆ. ಹಾಗಾಗಿ ಪರಮಾತ್ಮನ ಒಳಗಡೆಯೇ ಬಂದು ಸೇರ್ಕೊಂಡ್ಬಿಡ್ತಾನೆ ಅಂತೆ. ಅಂದರೆ ಪರಶುರಾಮ ದೇವರ ಒಳಗಡೆಯೇ ಬಂದು ಯಾವ ವ್ಯಕ್ತಿ, ಆ ಅತುಲ ಎಂಬಂತಹ ವ್ಯಕ್ತಿ ಸೇರ್ಕೊಂಡು ಬಿಡ್ತಾನೆ. ಇಲ್ಲಿ ಏನಾಯಿತು, ಪರಮಾತ್ಮನ ಒಂದು ರೂಪ ಪರಶುರಾಮ ರೂಪ, ಇನ್ನೊಂದು ರೂಪ ರಾಮರೂಪ. ರಾಮದೇವರು ಯಾವಾಗ ಬಾಣವನ್ನು ಎತ್ತಿಕೊಂಡು ಪರಶುರಾಮ ದೇವರ ಮೇಲೆ ಪ್ರಯೋಗವನ್ನು ಮಾಡಿದರೋ ಆವಾಗ ಪರಶುರಾಮ ದೇವರು ಅದನ್ನು ಹೊಡೆಸಿಕೊಂಡಂತೆ ನಟನೆ ಮಾಡ್ತಾರೆ. ಆವಾಗ ಪರಶುರಾಮ ದೇವರು ಒಂದು ಅರ್ಥದಲ್ಲಿ ಸೋತಂತೆ ನಟನೆಯನ್ನು ಮಾಡ್ತಾರೆ. ಆವಾಗ ಏನಾಗುತ್ತೆ, ಆ ಒಳಗಡೆ ಇದ್ದಂತಹ ಅತುಲ ಎಂಬಂತಹ ದೈತ್ಯ ಆ ಬಾಣ ತಾಕಿ ಸತ್ತು ಹೋಗ್ತಾನೆ ಎಂಬುದಾಗಿ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಹಾಗಾಗಿ ನಮಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಉಂಟಾಗುತ್ತೆ, ಇದೇನಿದು ಕಥೆ ಅಂತ. ಪರಮಾತ್ಮ ಅವನಿಗೂ ಅವನ ರೂಪಗಳಿಗೂ ಭೇದ ಇಲ್ಲ ಅಂತ ಹೇಳ್ತೀರಿ. ಇಲ್ಲಿ ನೋಡಿದರೆ ಪರಶುರಾಮ ದೇವರ ರೂಪ ಮತ್ತು ಅವನ ರೂಪಕ್ಕೇನೆ ಪರಸ್ಪರವಾದಂಥ ಯುದ್ಧ ಆಗ್ತಾ ಇದೆ. ಪರಶುರಾಮ ದೇವರ ಬಳಿ ಯುದ್ಧ ಆಯಿತು, ಪರಶುರಾಮ ದೇವರು ಸೋತರು ಎಂಬುದಾಗಲೇ ಹೇಳ್ತೀವಿ. ಇದು ನಿಜವಾದಂಥ ಆಂತರ್ಯ ಏನು ಅಂತ. ನಿಜವಾದಂತಹ ಆಂತರ್ಯ ಇಷ್ಟು. ಅತುಲ ಎಂಬಂತಹ ದೈತ್ಯನನ್ನು ಸಂಹಾರ ಮಾಡಬೇಕು ಎಂಬಂತಹ ಉದ್ದೇಶದಿಂದಾಗಿ ಪರಮಾತ್ಮ ಸೋತದ್ಯಾರ ಹತ್ರ? ಬೇರೆ ಯಾರೋ ಹತ್ರ, ವ್ಯಕ್ತಿಗಳ ಹತ್ರ ಅಲ್ಲ. ಯಾರೋ ವಾಯುದೇವರ ಹತ್ರನೋ ಇಂದ್ರನ ಹತ್ರನೋ ಸೋತಿದ್ರೆ ಆವಾಗ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಕುಂದು ಬರ್ತಾ ಇತ್ತು. ಪರಮಾತ್ಮ ಸರ್ವೋತ್ತಮ ಅಲ್ಲ, ಯಾಕೆ ಸೋತು ಬಿಟ್ಟ ಅಂತ. ಆದರೆ ಇಲ್ಲಿ ಪರಮಾತ್ಮ ಸೋತದ್ದು ಬೇರೆ ಯಾರೋ ವ್ಯಕ್ತಿಗಳ ಹತ್ರ ಅಲ್ಲ, ಪರಮಾತ್ಮ ಸೋತದ್ದು ಸಾಕ್ಷಾತ್ ತನ್ನ ಹತ್ರ ಏನೆ. ಹಾಗಾಗಿ ಪರಶುರಾಮ ದೇವರು ಸೋತಿದ್ದು ರಾಮದೇವರ ಹತ್ತಿರ. ಹಾಗಾಗಿ ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಯಾವುದೇ ರೀತಿಯಾದಂಥ ಕುಂದು ಎಂಬುದು ಇಲ್ಲ. ಅದು ಕೂಡ ಯುದ್ಧ ಎಂಬುದು ಆಡಿದಂಥ ಒಂದು ನಾಟಕ. ಯಾಕೆ? ಇದು ಕೂಡ ಜಗತ್ತಿನ ಹಿತಕ್ಕೋಸ್ಕರ. ಆ ಅತುಲ ಎಂಬಂತಹ ದೈತ್ಯ ಸಂಹಾರ ಆಗಬೇಕು, ಅದರಿಂದ ಜಗತ್ತಿಗೆ ಆಗಬೇಕು ಎಂಬಂಥ ಒಂದು ಉದ್ದೇಶದಿಂದಾಗಿ ವಿಶೇಷವಾಗಿ ಆ ಪರಶುರಾಮ ದೇವರ ಮತ್ತು ರಾಮದೇವರ ಒಂದು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ರಾಮದೇವರು ಆ ಪರಶುರಾಮ ದೇವರ ಒಳಗಡೆ ಇದ್ದಂತಹ ಅತುಲ ಎಂಬಂತಹ ದೈತ್ಯವನ್ನು ವಿಶೇಷವಾಗಿ ಸಂಹಾರ ಮಾಡಿ ಅದರಿಂದ ಜಗತ್ತಿಗೆ ಮಂಗಳವನ್ನು ಉಂಟು ಮಾಡ್ತಾರೆ. ಆವಾಗ ಪರಶುರಾಮ ದೇವರು ತಾವು ವಾಪಸ್ ಹೊರಟು ಹೋಗಿಬಿಡ್ತಾರೆ. ಆವಾಗ
ದಶರಥ ಮಹಾರಾಜನಿಗೆ ತನ್ನ ಮಗನ ಮೇಲೆ ವಿಶಿಷ್ಟವಾದಂತಹ ಪ್ರೀತಿ, ನಂಬಿಕೆ, ಗೌರವ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತೆ. ಯಾಕೆಂದರೆ ಪರಶುರಾಮ ದೇವರಂತಹ ಮಹಾಪರಾಕ್ರಮಶಾಲಿಯನ್ನೇ ನನ್ನ ಮಗ ಸೋಲಿಸಿದ್ದಾನೆ ಅಂತ ಹೇಳಿದ್ರೆ ನನ್ನ ಮಗ ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ಸಾಕ್ಷಾತ್ ಪರಮಾತ್ಮನೇನೆ ಅಂತ. ವಾಸ್ತವಿಕವಾಗಿ ಮೊದಲೇ ಗೊತ್ತಿರುತ್ತೆ. ನಾವು ಹಿಂದೆ ಕೇಳಿದಂತೆ ಸುಮಂತರು ಹೇಳಿರ್ತಾನೆ, ಸಾಕ್ಷಾತ್ ಪರಮಾತ್ಮನೇನೆ ನಿನ್ನಲ್ಲಿ ಹುಟ್ಟುತ್ತಾನೆ ಅಂತ. ಎಂತಹ ಪರಮಾತ್ಮ ಹುಟ್ಟಿದರೂ ಕೂಡ ನನ್ನ ಮಗ ಎಂಬಂಥ ಒಂದು ಭಾವನೆ ಇದ್ದೇ ಇರುತ್ತೆ. ಹಾಗಾಗಿ ಅದು ಸಾಮಾನ್ಯವಾಗಿ ಯಾವುದೋ ಸಂದರ್ಭದಲ್ಲಿ ಮಾತ್ರ ದೇವರು ಅನ್ನುವಂಥ ಬುದ್ಧಿ ಇರುತ್ತೆ. ಉಳಿದ ಸಂದರ್ಭದಲ್ಲಿ ಇವನು ನನ್ನ ಮಗ ಅನ್ನುವಂಥ ಬುದ್ಧಿನೇ ಇರುತ್ತೆ. ನಾವು ಕೃಷ್ಣನ ಕಥೆಯಲ್ಲೂ ಕೇಳ್ತೇವೆ, ಯಶೋದೆಗೆ ಪರಮಾತ್ಮ ಇವನು ಕೃಷ್ಣ ಸಾಮಾನ್ಯ ವ್ಯಕ್ತಿಯಲ್ಲ, ಪರಮಾತ್ಮ ಅನ್ನುವಂಥ ವಿಚಾರ ಅನೇಕ ಸಲ ಗೊತ್ತಾಗುತ್ತೆ. ವಿಶ್ವರೂಪದ ದರ್ಶನ ಆಗುತ್ತೆ ಪರಮಾತ್ಮನ ಬಾಯಿಯಲ್ಲಿ. ಆವಾಗ ಗೊತ್ತಾಗುತ್ತೆ ಇವನು ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಪರಮಾತ್ಮ ಅಂತ. ಮತ್ತೆ ಸ್ವಲ್ಪ ದಿನಗಳಾದರೆ ಮತ್ತೆ ಸಾಮಾನ್ಯ ಅದೇ ಬುದ್ಧಿ, ನನ್ನ ಮಗ ಅನ್ನುವಂಥ ಸಾಮಾನ್ಯ ಬುದ್ಧಿ ಬಂದುಬಿಟ್ಟಿರುತ್ತೆ. ಆ ರೀತಿಯಾಗಿ ದಶರಥ ಮಹಾರಾಜನಿಗೆ ಇವನು ಸಾಕ್ಷಾತ್ ಪರಮಾತ್ಮ ಅಂತ ಗೊತ್ತಿತ್ತು. ಆದರೂ ಕೂಡ ಇನ್ನು ಹುಡುಗ ನನ್ನ ಮಗ ಅನ್ನುವಂಥ ಒಂದು ಪರಮಾತ್ಮನ ಮಾಯೆಯಲ್ಲಿ ಬಿದ್ದಿರ್ತಾನೆ. ಯಾವಾಗ ಮತ್ತೆ ಇಂದು ವಿಶಿಷ್ಟವಾದಂಥ ಸಂದರ್ಭ, ಪರಶುರಾಮ ದೇವರನ್ನೇ ರಾಮದೇವರು ಸೋಲಿಸುವಂಥ ಸಂದರ್ಭ ಅವರಿಗೆ ಕಣ್ಣಿಗೆ ಕಾಣಿಸುತ್ತೋ ಆವಾಗ ಇವನು ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಪರಮಾತ್ಮ ಎಂಬಂತಹ ಬುದ್ಧಿ ಜಾಗೃತವಾಗುತ್ತೆ. ಈ ರೀತಿಯಾಗಿ ಭಾರ್ಗವೇಶ ಸ್ವರೂಪಾತ್ ತದ್ಗಂ ಹತ್ವಾ ಸುರಾರಿಂ ಅಂತ ಯಾವ ರಾಯರು ಹೇಳುವಂತೆ, ಭಾರ್ಗವೇಶ ಸ್ವರೂಪಾತ್, ಅವನ ಭಾರ್ಗವ ಅಂದರೆ ಪರಶುರಾಮ ದೇವರು, ಅವರ ವಿಶ್ವಾಸ ಅಂತ ಹೇಳಿ ಧನುಸ್ಸು ಅಂತ, ಅಂದರೆ ವೈಷ್ಣವ ಧನುಸ್ಸು, ಅದನ್ನು ಅವರು ತೆಗೆದುಕೊಂಡು ತದ್ಗಂ ಹತ್ವಾ ಸುರಾರಿಂ, ತದ್ಗಂ ಅಂತ ಹೇಳಿದರೆ ಅವರ ಒಳಗಡೆ ಇರುವಂತಹ ಯಾವ ಅತುಲ ಎಂಬಂತಹ ದೈತ್ಯನನ್ನು ವಿಶೇಷವಾಗಿ ಸಂಹಾರ ಮಾಡಿ ಅವರೇ ಮಾಡ್ತಾರೆ. ಮುಂದೆ ತಾವು ತಮ್ಮ ನಗರಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಈ ರೀತಿಯಾಗಿ ಪ್ರವೇಶ ಆಯಿತು. ಅನೇಕ ದಿನಗಳ ಕಾಲ ವಾಸ ಮಾಡಿದಾಗ ಕೊನೆಗೆ ಮುಂದೆ ದಶರಥ ಮಹಾರಾಜನಿಗೆ ವಯಸ್ಸಾಗುತ್ತೆ. ವಯಸ್ಸಾದ ಮೇಲೆ ಅವನು ತೀರ್ಮಾನ ಮಾಡ್ತಾನೆ ಏನಂತ, ಇನ್ನು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಮಾಡಲಿಕ್ಕೆ ಎರಡು ಪ್ರಧಾನವಾದಂತಹ ಕಾರಣ. ಒಂದು ಕಾರಣ, ಯಾರು ದೊಡ್ಡವರೋ ಅವರಿಗೆ ರಾಜ್ಯವನ್ನು ಕೊಡಬೇಕು, ದೊಡ್ಡವನು ರಾಮ, ಹಾಗಾಗಿ ಅವನಿಗೆ ರಾಜ್ಯಭಾರ ಮಾಡಬೇಕು, ಪಟ್ಟಾಭಿಷೇಕ ಮಾಡಬೇಕು ಅಂತ. ಇನ್ನೊಂದು, ಪ್ರತಿಯೊಬ್ಬ ಪ್ರಜೆಗಳು ಕೂಡ ಪ್ರತಿನಿತ್ಯ ಹಿಂದೆ ಹೇಳಿದಂತೆ ರಾಮ ಆಯ್ದುಕೊಂಡಂತಹ ನಗರ ಯಾವುದು, ಅಯೋಧ್ಯ ನಗರ ಅತ್ಯಂತ ಪರಮ ಪವಿತ್ರವಾದಂತಹ ನಗರ. ರಾಮಾಯಣದಲ್ಲಿ ಹೇಳುವಂತೆ ಆಗಿನ ಕಾಲದ ಆ ಅಯೋಧ್ಯೆಯಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಯು ಕೂಡ ಪರಿಪೂರ್ಣವಾದಂತಹ ಆಯಸ್ಸನ್ನು ಪಡೆಯೋದಕ್ಕಿಂತ ಮುಂಚೆ ಸಾಯ್ತಾ ಇದ್ದಿಲ್ಲ ಅಂತ. ಅದೇ ಇವತ್ತು ನಾವೇನು ಕೇಳ್ತೇವೆ, 20 ವರ್ಷದ ವ್ಯಕ್ತಿ ಸತ್ತು ಹೋದ, 30 ವರ್ಷದ ವ್ಯಕ್ತಿ ಸತ್ತು ಹೋದ ಅಂತ ಕೇಳ್ತೇವೆ. ಆ ರೀತಿಯಾಗಿ ಸಂಪೂರ್ಣವಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಆಯಸ್ಸನ್ನು ಅನುಭವಿಸಿದ ಮೇಲೇನೆ ಸತ್ತು ಹೋಗ್ತಾ ಇದ್ರು ಅಂತೆ. ಯಾರಿಗೂ ಕೂಡ ಅಪಮೃತ್ಯು ಎಂಬುದು ಇರ್ತಾ ಇರಲಿಲ್ಲ ಆ ರಾಜ್ಯದಲ್ಲಿ. ಅಷ್ಟು ಮಾತ್ರ ಅಲ್ಲ, ಯಾರ ಒಬ್ಬರ ಮನೆಯಲ್ಲಿಯೂ ಕೂಡ ಕಳ್ಳತನ ಆಗ್ತಾ ಇರಲಿಲ್ಲ ಅಂತೆ. ಈ ರೀತಿಯಾಗಿ ಅತ್ಯಂತ ಪ್ರಾಮಾಣಿಕವಾದಂತಹ ಪ್ರಜೆಗಳು, ಧರ್ಮಿಷ್ಠರಾದಂತಹ ಪ್ರಜೆಗಳು ಆ ಅಯೋಧ್ಯೆಯ ಪ್ರಜೆಗಳು. ಅವರು ಪ್ರತಿನಿತ್ಯ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ತಪಸ್ಸು, ಪೂಜೆ, ಯಜ್ಞಯಾಗಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ರು. ಎಲ್ಲವನ್ನು ಕೂಡ ಮಾಡಿ ಕೊನೆಗೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಅಂತೆ. ಏನು ಅಂತ, ಇಂತಹ ಮಾಡಿದಂತಹ ಪೂಜೆಯಿಂದ, ಏಕಾದಶಿಯಿಂದ, ವ್ರತದಿಂದ, ಚಾತುರ್ಮಾಸ್ಯದಿಂದ ಏನಾದರೂ ಪುಣ್ಯ ಬಂದಿದ್ದರೆ ಆ ಪುಣ್ಯದಿಂದಾಗಿ ನಮಗೆ ರಾಮ ರಾಜನಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತೆ. ಹಾಗಾಗಿ ರಾಮ ರಾಜನಾಗಬೇಕು ಅಂತ ಯಾವ ದಶರಥ ಅನೌನ್ಸ್ಮೆಂಟ್ ಮಾಡಿದ, ಆವಾಗ ಅವನೇನು ಮಾಡ್ತಾನೆ, ಇದು ಕೇವಲ ನನ್ನ ಅಭಿಪ್ರಾಯ, ತೀರ್ಮಾನ ಮಾಡಿದ್ಯಾರೀಗ ದಶರಥ ಮಾತ್ರ, ಹಾಗಾಗಿ ಕೇವಲ ನನ್ನ ಅಭಿಪ್ರಾಯ ಆದ ಮಾತ್ರ ಸರಿಯಾಗೋದಿಲ್ಲ, ಪ್ರಜೆಗಳ ಒಪಿನಿಯನ್, ಅಭಿಪ್ರಾಯ ಏನಿದೆ ಅಂತ ಕೇಳ್ಕೋಬೇಕು ಅಂತ ಒಬ್ಬ ಸೈನಿಕನನ್ನು ಕಳಿಸ್ತಾನೆ. ನೀನು ಹೋಗಿ ರಾಜ್ಯದಲ್ಲಿ ಎಲ್ಲ ಕಡೆ ಓಡಾಡಿಕೊಂಡು ಬಾ, ಪ್ರಜೆಗಳಿಗೆ ಏನು ಅಭಿಪ್ರಾಯ ಇದ್ರೆ ಕೇಳ್ಕೊಂಡು ಬಾ ಅಂತ ತಿಳಿಸ್ತಾನೆ ಅಂತೆ. ಆವಾಗ ಆ ಒಬ್ಬ ಸೈನಿಕ ಪ್ರತಿಯೊಬ್ಬ ದಶರಥ ಅವನ ರಾಜ್ಯದ ಪ್ರತಿಯೊಬ್ಬ ಇದರ ಕೂಡ ಹೋಗ್ತಾನೆ, ಪ್ರತಿಯೊಂದು ನಗರಕ್ಕೆ ಕೂಡ ಹೋಗಿ ಪ್ರತಿಯೊಂದು ಮನೆಗಳ ಮುಂದೆ ಹೋಗಿ ನಿಂತುಕೊಂಡು ಕೇಳಿಸ್ಕೊಂಡು ಬರ್ತಾ ಇದ್ದ, ಅವ್ರೇನು ಮಾತಾಡ್ತಾ ಇದ್ದಾರೆ ಅಂತ. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು, ರಾಮ ರಾಜನಾಗ್ತಾನೆ ಅಂತ ಹೇಳಿದ್ರೆ ವೃಷ್ಟಿಮಂತ ಮಹಾಮೇಘಂ ನರ್ದಂತೈವ ಬರಿಹಿಣಃ ಅಂತ ಅವನು ಬಂದು ವಾಪಸ್ ಹೇಳ್ತಾನೆ. ದಶರಥ
ನಾನು ಎಲ್ಲ ಕಡೆ ಓಡಾಡ್ಕೊಂಡು ಬಂದೆ. ಪ್ರತಿಯೊಬ್ಬರ ವರ್ತನೆ ಹೇಗಿದೆ ಅಂತ ಹೇಳಿದ್ರೆ, ಬರಿಹಿಣ ಅಂತ ಹೇಳಿದ್ರೆ ಈ ಒಂದು ನವಿಲು ಮಳೆ ಬಂದಾಗ ಹೇಗೆ ತನ್ನ ಗರಿಗಳನ್ನೆಲ್ಲ ಬಿಚ್ಚಿ ತುಂಬ ಚೆನ್ನಾಗಿ ನೃತ್ಯ ಮಾಡುತ್ತೋ ಆ ರೀತಿಯಾಗಿ ರಾಮರಾಜನಾಗ್ತಾನೆ ಅಂತ ವಿಷಯ ಕೇಳಿದಂತಹ ಪ್ರತಿಯೊಬ್ಬರೂ ಕೂಡ ಅತ್ಯಂತ ಸಂತೋಷದಿಂದಾಗಿ ನೃತ್ಯವನ್ನು ಮಾಡ್ತಾ ಇದ್ದಾರೆ, ತುಂಬ ಸಂತೋಷವನ್ನು ಪಡ್ತಾ ಇದ್ದಾರೆ. ಹಾಗಾಗಿ ನೀನೇನು ತೀರ್ಮಾನ ಮಾಡಿದ್ದೀಯಾ ರಾಮರಾಜನಾಗಬೇಕು ಅಂತ, ಇದು ತೀರ್ಮಾನ ನಿನ್ನೊಬ್ಬನದಲ್ಲ, ಎಲ್ಲ ಪ್ರಜೆಗಳ ತೀರ್ಮಾನವೂ ಕೂಡ, ಎಲ್ಲರ ಅಭಿಪ್ರಾಯವೂ ಕೂಡ ರಾಮನೇ ರಾಜನಾಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಆ ಪರಮಾತ್ಮನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನೀನೇನು ಚಿಂತೆ ಪಡಬೇಡ, ರಾಮನನ್ನು ರಾಜನನ್ನಾಗಿ ಮಾಡಿದರೆ ಪ್ರಜೆಗಳಿಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಚಿಂತೆ ಪಡಬೇಡ. ರಾಮ ರಾಜ ಆದರೆ ನಿನಗಿಂತ ಹೆಚ್ಚು ಸಂತೋಷ ಯಾರಿಗಾಗುತ್ತೆ? ರಾಜ್ಯದ ಪ್ರಜೆಗಳಿಗೆ ಆಗುತ್ತೆ. ಹಾಗಾಗಿ ನೀನು ಹಿಂದೆ ಮುಂದೆ ಏನು ವಿಚಾರ ಮಾಡಬೇಡ, ಆರಾಮವಾಗಿ ಆದಷ್ಟು ಶೀಘ್ರದಲ್ಲಿ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡು ಎಂಬುದಾಗಿ ತಿಳಿಸ್ತಾರೆ. ಇದೇ ಪುರಜನ ಮಹಿತೋ ಮಖ್ಯತಾಂ ಮೇ ವಚೋಬಿಹಿ ಅಂತ ವಿಶೇಷವಾಗಿ ಪುರಜನರು ಅಂದರೆ ಎಲ್ಲ ಪಟ್ಟಣದ ಜನರೂ ಕೂಡ ರಾಮರಾಜನಾಗ್ತಾನೆ ಎಂಬಂಥ ವಿಚಾರ ಗೊತ್ತಾದಾಗ ಅತ್ಯಂತ ಸಂತೋಷಪಟ್ಟರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಇದರಿಂದ ಗಮನಿಸಬೇಕಾದಂತಹ ಅಂಶ, ದಶರಥ ಮಹಾರಾಜ ತಾನೇನೋ ಒಬ್ಬ ದೊಡ್ಡ ಮಹಾರಾಜ, ತನ್ನ ಮಗ ರಾಮ ಅಂತ ನೇರವಾಗಿ ಅವನಿಗೆ ಪಟ್ಟಾಭಿಷೇಕ ಮಾಡಿಬಿಡಲಿಲ್ಲ. ಹೊರತು ರಾಜ್ಯದ ಪ್ರತಿಯೊಬ್ಬ ಪ್ರಜೆಗಳ ಅಭಿಪ್ರಾಯ ಏನಿದೆ, ಒಪಿನಿಯನ್ ಏನಿದೆ ಅಂತ ತಿಳಿದುಕೊಂಡು ಅವರೆಲ್ಲರಿಗೂ ಕೂಡ ರಾಮರಾಜರಾಗುವುದೇನೇ ಇಷ್ಟ ಇದೆ ಅಂತ ಗೊತ್ತಾದ ಮೇಲೆ ತಾನೇನು ಮಾಡ್ತಾನೆ, ರಾಮನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಅಂತ ತೀರ್ಮಾನವನ್ನು ಮಾಡ್ತಾನೆ. ಈ ರೀತಿಯಾಗಿ ರಾಮದೇವರು, ನಾವು ಸಾಮಾನ್ಯವಾಗಿ ರಾಮದೇವರು ಅಂತ ಹೇಳಿದ್ರೆ ಪರಮಾತ್ಮ ದೋಷ ಇಲ್ಲ ಇಷ್ಟೇ ನೋಡಿಬಿಡ್ತೇವೆ. ಆದರೆ ಪರಮಾತ್ಮನೇ ಹೇಳಿದಂತೆ ಪರಮಾತ್ಮ ಅವತಾರ ಮಾಡೋದು ಕೇವಲ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಇಷ್ಟಕ್ಕೆ ಮಾತ್ರ ಅಲ್ಲ, ಮರ್ತ್ಯ ಶಿಕ್ಷಣಂ ಅಂತ. ಒಬ್ಬ ಮನುಷ್ಯನಾದಂತಹ ವ್ಯಕ್ತಿ ಮನುಷ್ಯತ್ವವನ್ನು ಹೇಗೆ ಬೆಳೆಸಿಕೊಂಡು ಪ್ರತಿಯೊಬ್ಬರ ಜೊತೆಗೆ ಪ್ರೀತಿಯಿಂದ ಇರಬೇಕು ಅನ್ನೋದು ಕೂಡ ಪರಮಾತ್ಮ ತೋರಿಸಲಿಕ್ಕೆ ಬಂದಿದ್ದಾನೆ. ಹಾಗಾಗಿ ಒಂದರ್ಥದಲ್ಲಿ ನಾವು ರಾಮನನ್ನು ದೇವರು ಅಂತ ನೋಡಲೇಬೇಕು, ಅದರಲ್ಲಿ ಏನು ವಿಚಾರ ಮಾಡಬೇಕಾದಂಥ ಅಂಶನೇ ಇಲ್ಲ, ದೇವರೇನೆ ರಾಮ. ಆದರೆ ಅದಕ್ಕಿಂತ ಹೆಚ್ಚು ನಾವು ಪರಮಾತ್ಮನನ್ನು ನಾವು ಹೇಗೆ ರಾಮನಿಗೆ ಹೇಳ್ತೇವಲ್ಲ, ಮರ್ಯಾದಾ ಪುರುಷೋತ್ತಮ ಅಂತ, ಆ ರೀತಿಯಾಗಿ ಒಬ್ಬ ಪುರುಷನಾದಂಥವನು, ಮನುಷ್ಯನಾದಂಥವನು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಎಂಬುದಾಗಿ ರಾಮದೇವರು ಪತಿ ಗುಣಸಾಂದ್ರ ಹೆಜ್ಜೆ ಹೆಜ್ಜೆ ಕೂಡ ತೋರಿಸಿಕೊಡ್ತಾ ಇದ್ರು ಅಂತೆ. ಒಬ್ಬ ಸಾಮಾನ್ಯ ಪ್ರಜೆ ರಾಮನ ಮುಂದೆ ಬಂದರೆ ಸಾಮಾನ್ಯವಾಗಿ ಒಂದು ದೊಡ್ಡ ಸ್ಥಾನದಲ್ಲಿ ಇರುವಂಥವರು ತಾವೇ ಹೋಗಿ ನೇರವಾಗಿ ಇನ್ನೊಬ್ಬರ ಮಾತಾಡಿಸೋದಿಲ್ಲ. ಅವರಾಗಿ ಬಂದು ಮಾತಾಡಿಸಿದರೆ ಇವ್ರಿಗೆ ಮಾತಾಡ್ಲಿಕ್ಕೆ ಇಷ್ಟ ಇದ್ದರೆ ಮಾತಾಡ್ತಾರೆ, ಇಲ್ಲಾಂದರೆ ಮಾತಾಡಲಿರೋದೇ ಇಲ್ಲ. ಮಾತಾಡಬೇಕಾದರೂ ಕೂಡ ಮುಖ ಗಂಟು ಹಾಕಿಕೊಂಡು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ. ಆದರೆ ರಾಮ ಹಾಗಲ್ಲ ಅಂತೆ. ಆ ರಾಜ್ಯದ ಅತ್ಯಂತ ಕಡು ಬಡವನಾದಂತಹ ವ್ಯಕ್ತಿ ತನ್ನ ಎದುರುಗಡೆ ಬಂದರೂ ಕೂಡ ರಾಮ ಏನು ಮಾಡ್ತಾ ಇದ್ದ, ತುಂಬ ನಗ್ನಗ್ತ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಕಲ್ಮಶ ಇಲ್ಲದೇನೆ ಅತ್ಯಂತ ಪ್ರೀತಿಯಿಂದಾಗಿ ತಾನೇ ಹೋಗಿ ಅವರ ಹತ್ರ ಮಾತಾಡಿಸ್ತಾ ಇದ್ದಂತೆ. ಮೃದುಭಾಷಿ ಪೂರ್ವಭಾಷಿ ಎಂಬುದಾಗಿ ಹೇಳ್ತಾರೆ. ಅತ್ಯಂತ ಮೃದುವಾಗಿ ಮಾತಾಡ್ತಾ ಇದ್ದ. ತಾನು ಮಾತನಾಡೋದ್ರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಕಿಂಚಿತ್ತೂ ಕೂಡ ಮನಸ್ಸಿಗೆ ನೋವಾಗಬಾರದು, ಅದರಿಂದ ಅವನಿಗೆ ಸಂತೋಷ ಆಗಬೇಕು. ಮತ್ತೆ ಹೇಗೆ ಮಾತಾಡಬೇಕು? ನಗ್ನಗ್ತಾ ಮಾತಾಡಬೇಕು. ಇನ್ನೊಂದೇನು, ತಾನೇ ಮೊದಲು ಹೋಗಿ ಮಾತಾಡಿಸೋದು, ಅವನೇ ಬಂದು ಮಾತಾಡಿಸ್ತೀಯ ಅಂತ ಯಾರೂ ಕೂಡ ಕಾಯ್ತಾ ಇರಲಿಲ್ಲಂತೆ. ರಾಮಚಂದ್ರ ಯಾರೇ ವ್ಯಕ್ತಿ ಬರಲಿ, ಅವನೊಬ್ಬ ದೊಡ್ಡ ಮಹಾರಾಜನೇ ಆಗಿರಲಿ, ಸೈನಿಕನೇ ಆಗಿರಲಿ, ಮಂತ್ರಿಯೇ ಆಗಿರಲಿ, ಅಥವಾ ತನ್ನ ರಾಜ್ಯದ ಒಬ್ಬ ಕಡೆಯ ಪ್ರಜೆಯೇ ಆಗಿರಲಿ, ಪ್ರತಿಯೊಬ್ಬರ ಹತ್ತಿರ ಕೂಡ ಪ್ರೀತಿಯಿಂದಾಗಿ ಮಾತನಾಡಿ ತನ್ನ ಒಂದು ಮಾತಿನಿಂದ ಇನ್ನೊಬ್ಬರಿಗೆ ಕಿಂಚಿತ್ತೂ ನೋವಾಗದಂತೆ ಅಷ್ಟು ಹುಷಾರಾಗಿ ಪ್ರೀತಿಯಿಂದ ಮಾತಾಡ್ತಾ ಇದ್ದ ರಾಮ. ಇದು ಮಾತಿನಲ್ಲಿ. ಇನ್ನೊಂದು, ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವರಿಗೆ ಕೈ ಎತ್ತಿ ದಾನವನ್ನು ಕೊಡ್ತಾ ಇದ್ದಂತೆ. ಅವರು ಎಷ್ಟು ಕೇಳ್ತಾ ಇದ್ರು ಅದಕ್ಕಿಂತ ಹೆಚ್ಚಿನ ದಾನವನ್ನು ಕೊಟ್ಟು ಅವರಿಗೆ ಇದ್ದಂತಹ ಕಷ್ಟಗಳು ದೂರ ಆಗಲಿ ಎಂಬುದಾಗಿ ಮಾಡ್ತಾ ಇದ್ದ ಎಂಬುದಾಗಿ ವಾಲ್ಮೀಕಿಗಳು ಹೇಳ್ತಾರೆ. ಹಾಗಾಗಿ ಇವತ್ತು ನಮಗೆ ಇನ್ನೊಬ್ಬರಿಗೆ ಕೈ ಎತ್ತಿ ಕೊಡುವಷ್ಟು ಉದಾರತೆ ಅಥವಾ ಸಂಪತ್ತು ಇಲ್ಲದೇ ಇರ್ಬೋದು, ಆದರೆ ಒಬ್ಬ ಸುಭಾಷಿತಕಾರ ಹೇಳುವಂತೆ ಪ್ರಿಯವಾಕ್ಯ ಪ್ರಧಾನೇನ, ಇನ್ನೊಬ್ಬರ ಹತ್ತಿರ ಪ್ರೀತಿಯಿಂದಾಗಿ ಮಾತನಾಡಿದರೇನೆ ಅದೇ ದೊಡ್ಡ ದಾನ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ವಚನೇ ಕಾ ದರಿದ್ರತ ಎಂಬುದಾಗಿ ಹೇಳ್ತಾರೆ. ನಮಗೆ ದುಡ್ಡಿನಲ್ಲಿ ದಾರಿದ್ರ್ಯ ಇರ್ಬೋದು, ದುಡ್ಡು ಕಡಿಮೆ ಇರ್ಬೋದು, ಅಥವಾ ಕೊಡಲಿಕ್ಕೆ ಮನಸ್ಸು ಇಲ್ಲದೆ ಇರ್ಬೋದು, ಆದರೆ ವಚನೇ ಕಾ ದರಿದ್ರತ ಅಂತ, ಪ್ರೀತಿಯಿಂದ ಮಾತನಾಡಲಿಕ್ಕೆ ಯಾಕೆ ನೀವು ದರಿದ್ರರಂತೆ ಆಡ್ತೀರಾ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇನ್ನೊಬ್ಬರ
ಮನಸ್ಸನ್ನು ಸಂತೋಷಪಡಿಸಬೇಕು ಎಂಬುದಾಗಿ ಹೇಳಿದರೆ ಪ್ರಧಾನವಾಗಿ ಬೇಕಾದದ್ದು ಪ್ರೀತಿಯಿಂದ ಮಾತನಾಡುವಂಥದ್ದು. ಆ ರೀತಿಯಾದಂತಹ ರಾಮ ಅವನು ತನ್ನ ಎಲ್ಲ ಪ್ರಜೆಗಳಲ್ಲೂ ಕೂಡ ಅವರ ಮನಸ್ಸಿನಲ್ಲಿ ಒಂದು ಗುಡಿಯನ್ನು ಮಾಡಿಕೊಂಡ ಇದ್ದು ಪ್ರತಿಯೊಬ್ಬ ಪ್ರಜೆಗಳು ಕೂಡ. ಅದಕ್ಕೆ ಕಾರಣ ಏನು? ರಾಮನ ಸಾರ್ವಭೌಮವಾದಂಥ ವ್ಯಕ್ತಿತ್ವ, ಪ್ರತಿಯೊಬ್ಬರನ್ನು ಕೂಡ ಆಕರ್ಷಣೆ ಮಾಡುವಂತಹ ಒಳ್ಳೆ ಸುಂದರ ವ್ಯಕ್ತಿತ್ವ, ಸಾತ್ವಿಕ ವ್ಯಕ್ತಿತ್ವ ಆ ರಾಮಚಂದ್ರನದ್ದು. ಅಂತಹ ಆ ಪರಮಾತ್ಮನ ದಿವ್ಯವಾದಂತಹ ವ್ಯಕ್ತಿತ್ವವನ್ನು ನಾವು ಕೂಡ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಬೆಳೆಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ಹೇಳ್ತಾ, ಆ ರಾಯರು ರಚನೆ ಮಾಡಿಕೊಟ್ಟಿರುವಂತಹ ಯಾವ ರಾಮಚಾರಿತ್ರ್ಯ ಮಂಜರಿಯಲ್ಲಿ ಪ್ರಾರಂಭದ 2 ಶ್ಲೋಕಗಳು, ರಾಮ ಹುಟ್ಟಿದಾಗಿನಿಂದ ಆರಂಭ ಮಾಡಿ ರಾಮನ ಮದುವೆಯಾಯಿತು, ನಂತರ ಪರಶುರಾಮ ದೇವರೊಟ್ಟಿಗೆ ಯುದ್ಧ, ಮುಂದೆ ರಾಮನಿಗೆ ಪಟ್ಟಾಭಿಷೇಕ ಅಂತ ತೀರ್ಮಾನ ಆಯಿತು ಎಂಬಂತಹ ಇಷ್ಟು ಅಂಶಗಳನ್ನು ರಾಯರು 2 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಮುಂದೆ ಆ ಕೈಕೇಯಿ ಅವಳಿಗೆ ವರವನ್ನು ಕೊಟ್ಟಿದ್ದರ ಪರಿಣಾಮವಾಗಿ ರಾಮನ ಪಟ್ಟಾಭಿಷೇಕ ನಿಲ್ಲಿಸಬೇಕು ಎಂಬುದಾಗಿ ವರವನ್ನು ಕೇಳ್ತಾಳೆ. ಮುಂದೆ ಭರತನೇ ರಾಜನಾಗಬೇಕು, ರಾಮ ಕಾಡಿಗೆ ಹೋಗಬೇಕು ಅಂತ ತೀರ್ಮಾನ ಆಗುತ್ತೆ. ರಾಮ ಕಾಡಿಗೆ ಹೋಗ್ತಾನೆ. ಎಲ್ಲ ಚರಿತ್ರೆಯು ಕೂಡ ಮುಂದಿನ ಶ್ಲೋಕಗಳಲ್ಲಿ ಚಿಂತನೆಯನ್ನು ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪ್ರವಚನವನ್ನು ಆ ರಾಯರ ಅಂತರ್ಯಾಮಿಯಾದಂತಹ ರಾಮಚಂದ್ರ ದೇವರಿಗೆ ಸಮರ್ಪಣೆಯನ್ನು ನಾವೆಲ್ಲರೂ ಕೂಡ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.